ವಿಷಯದ ಒಂದು 30 ಡೇಸ್ ಸ್ಟಡಿ ಟೈಮ್ ಟೇಬಲ್ ಅನ್ನು ಹಾಕಿದ್ದೀನಿ. ತಾವು ನೋಡದೇ ಇದ್ರೆ ಮೇಲೆ ಐ ಬಟನ್ ಅಲ್ಲಿ ವಿಡಿಯೋ ಲಿಂಕ್ ಅನ್ನು ಸಜೆಸ್ಟ್ ಮಾಡ್ತೀನಿ. ತಾವುಗಳನ್ನು ಅದನ್ನು ಒತ್ತಿ ಹಿಂದಿ ವಿಷಯದ 30 ದಿನಗಳಿಗೆ ಇರತಕ್ಕಂಥ ಒಂದು ವೇಳಾಪತ್ರಿಕೆಯನ್ನು ನೋಡ್ಬೋದು. ತಾವು ಹೊಸಬರಾಗಿದ್ರೆ ನನ್ನ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತೋದ್ರಿಂದ ಈ ತರನಾಗಿರ್ತಕ್ಕಂಥ ಮೋಟಿವೇಶನಲ್ ಆಗಿರ್ಬೋದು, ಟೆಕ್ಸ್ಟ್ ಬೇಸ್ ಆಗಿರ್ತಕ್ಕಂಥದ್ದು, ಜನರಲ್ ನಾಲೆಜ್ ಬೇಸ್ಡ್ ಆಗಿರ್ತಕ್ಕಂಥ ವಿಡಿಯೋಗಳ ತುಂಬಾ ಸಿಗ್ತವೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಲು ಮರೆಯದಿರಿ. ಶುರು ಮಾಡೋಣ. ಸಮಾಜ ವಿಜ್ಞಾನ ವಿಷಯದ 30 ದಿನಗಳ ಅಧ್ಯಯನಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವೇಳಾಪತ್ರಿಕೆ. ಒಂದು ಮಾತು ಹೇಳ್ತಾರೆ, ಯೋಜನೆ ಬೇಕು, ಯೋಜನೆ ಜೊತೆಗೆ ಕಠಿಣ ಪರಿಶ್ರಮ ಬೇಕು. ಒಂದು ಪ್ಲ್ಯಾನು ಪ್ಲಸ್ ಹಾರ್ಡ್ ವರ್ಕ್ ಬೇಕು. ಅವೆರಡೂ ಇತ್ತಂದ್ರೆ ಏನಾಗ್ತದಪ್ಪ ಅಂದ್ರೆ ನಿಶ್ಚಿತ ಯಶಸ್ಸು, ಡೆಫಿನೆಟ್ಲಿ ಸಕ್ಸಸ್ ಅನ್ನೋದು ಸಿಗ್ತದೆ. ಅದಕ್ಕೆ ಯೋಜನೆ ಇರದೇ ಇತ್ತಂದರೆ, ವಿದೌಟ್ ಪ್ಲ್ಯಾನಿಂಗ್ ಇತ್ತಂದರೆ ಸಕ್ಸಸ್ಸು ಕೂಡ ಆಗೋದಿಲ್ಲ. ಹಾಗಾದರೆ ಅದಕ್ಕಾಗಿ ನಾವುಗಳು ನಮ್ಮ SSLC ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಬೇಕು. 80 ಟಾರ್ಗೆಟನ್ನು ಇಡೋ ಸಲುವಾಗಿ ಇಲ್ಲಿ ಒಂದು ಯೋಜನೆಯನ್ನು ಹಾಕಿದ್ದೀವಿ. ನಿಜಕ್ಕೂ ಕೂಡ ಈ ಯೋಜನೆ ನಿಮಗೆ ಲಾಭ ಆಗ್ತದೆ. ಇಲ್ಲಿ ಬಹಳಷ್ಟು ಹೊಸ ಹೊಸ ಪಾಯಿಂಟ್ಸ್ಗಳನ್ನು, ಹಿಂಟ್ಸ್ಗಳನ್ನು ನಾವು ನಿಮಗೆ ಕೊಟ್ಟಿದ್ದೀವಿ. ಬರೀ ಒಂದು ಟೈಮ್ ಟೇಬಲ್ ಅಲ್ಲ, ಪ್ರತಿ ಪಾಠದಲ್ಲಿರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಿಮಗೆ ಸಜೆಸ್ಟ್ ಮಾಡ್ತಾ ಹೋಗ್ತೀನಿ. ಇದು ಒಂಥರ ಪ್ಲ್ಯಾನಿಂಗು ಪ್ಲಸ್ ಪಾಸಿಂಗ್ ಪ್ಯಾಕೇಜು ಎರಡೂ ಕೂಡ. ಆ ಪಾಠದಲ್ಲಿ ಏನು ಓದಬೇಕು ಅನ್ನೋದನ್ನು ಸಹಿತ ಹೇಳ್ತಾ ಇದ್ದೀವಿ. ಸೊ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಡೆಯವರೆಗೂ ನೋಡಿ. ಒಬ್ಬೊಬ್ಬರು 5 ಜನರಿಗಾದರೂ ಶೇರ್ ಮಾಡಿದರೆ ವಿಡಿಯೋ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ವೈರಲ್ ಆಗುತ್ತೆ. ಸೊ ನಮಗೂ ಕೂಡ ಒಂದು ರೀತಿಯಾಗಿರ್ತಕ್ಕಂಥ ವಿಡಿಯೋ ಮಾಡಿದ್ದಕ್ಕೆ ಸಾರ್ಥಕತೆಯೂ ಕೂಡ ಆಗುತ್ತೆ. ಹಾಗಾದರೆ ಈ ಒಂದು ವೇಳಾಪತ್ರಿಕೆಯ ಪ್ರಾರಂಭಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಮಾತುಗಳು ನಿಮ್ಮೊಂದಿಗೆ. ಪಾಠದ ಎಲ್ಲ ಅಂಶಗಳನ್ನು ಓದಿ ಮನನ ಮಾಡಲೇಬೇಕು. ಇಲ್ಲಿ ನಾವು ನಿಮಗೆ ಪ್ರತಿನಿತ್ಯನೂ ಕೂಡ ಒಂದೊಂದು ಕೆಲಸವನ್ನು ಕೊಡ್ತಾ ಇದ್ದೀವಿ, ಒಂದೊಂದು ಪಾಠ ಹಂಚಿಕೆಯನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಆ ಪ್ರತಿನಿತ್ಯನೂ ಕೂಡ ಆ ಕೊಟ್ಟಿರ್ತಕ್ಕಂಥ ಪಾಠವನ್ನು ಓದಿ ಮನನ ಮಾಡಬೇಕು. ಒಂದು ಸಾಲ ಸಹಿತ ತಾವು ಓದಿ ಏನು ಮಾಡಬೇಕಪ್ಪ ಅಂದ್ರೆ ಅರ್ಥೈಸ್ಕೊಳ್ತಕ್ಕಂಥದ್ದನ್ನು ಮಾಡಬೇಕು. ಎರಡನೇದು, ಪ್ರತಿದಿನ ಬರವಣಿಗೆಗೆ ವಿಶೇಷ ಒತ್ತು ಕೊಡಬೇಕು. ಅದಕ್ಕಾಗಿ ನಾವು ನಿಮಗೆ ಮುಂದೆ ಹೇಳ್ತೀವಿ, ಬರೀ ಓದೋದ್ರ ಜೊತೆಗೆ ಬರವಣಿಗೆ ಕೆಲಸವನ್ನು ಸಹಿತ ತಾವೇನು ಮಾಡಬೇಕಾಗ್ತದೆ. ಮೂರನೇದು, ಬಿಡುವಿನ ಸಮಯದಲ್ಲಿ ಪುನರಾವರ್ತನೆಯನ್ನು ತಪ್ಪದೇ ಮಾಡಿ. ಅಲ್ಲಲ್ಲಿ ನಿಮಗೆ ಓದಿದ ನಂತರ ರಿಲ್ಯಾಕ್ಸೇಷನ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಸಮಯ ಸಿಕ್ಕಾಗ ಸಾಧ್ಯವಾದಷ್ಟು ರಿಕಾಲ್ಗಳನ್ನು, ರಿಕ್ಯಾಪ್ಸುಲೇಷನ್ ವರ್ಕ್ಗಳನ್ನು ಮಾಡಿ ಪುನರಾವರ್ತನೆಯನ್ನು ಮಾಡಿ. ಇದರಿಂದ ನಿಮ್ಮ ಓದು ಬಹಳಷ್ಟು ಗಟ್ಟಿ ಆಗ್ತದೆ. ಅದೆಲ್ಲ ಲಾಂಗ್ ಟರ್ಮ್ ಮೆಮರಿಯಲ್ಲಿ ಏನಾಗ್ತದಪ್ಪ ಅಂದರೆ ಸೇವ್ ಆಗ್ತದೆ. ಆರೋಗ್ಯದ ಕಡೆಗೆ ಗಮನ ಕೊಡಿ. ಬರೀ ಪರೀಕ್ಷೆಯ ಒಂದು ಒತ್ತಡದಿಂದ ಆರೋಗ್ಯದ ಕಡೆ ನಿರ್ಲಕ್ಷ್ಯ ಬೇಡ. ಯಾಕಂದರೆ ಆರೋಗ್ಯ ಇದ್ರೇ ಸಂಪತ್ತು ಇದೆ. ಈ ಆರೋಗ್ಯ ಇತ್ತಂದರೆ ನಮ್ಮ ಜೀವ ಇದೆ. ಆರೋಗ್ಯ ಇತ್ತಂದರೆ ನಾವು ನಾಳೆ ಪರೀಕ್ಷೆ ಬರೋದು ನಮ್ಮ SSCಗೆ ಒಂದು ಬಣ್ಣವನ್ನು ತರಬಹುದು. ಅದಕ್ಕಾಗಿ ಆರೋಗ್ಯದ ಕಡೆಗೆ ನಿರ್ಲಕ್ಷ್ಯ ಬೇಡ. ಹೆಲ್ತ್ ಬಗ್ಗೆನೂ ಕೂಡ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಕೇರ್, ಅವೇರ್ನೆಸ್ ಇರಲಿ. ಮುಂದೆ ಪ್ರತಿದಿನ 2 ಗಂಟೆ ಓದಲೇಬೇಕು. ನಿಧಾನವಾಗಿ ಓದುವವರು ಹೆಚ್ಚು ಸಮಯ, ಪ್ರತಿಭಾವಂತರು ಕಡಿಮೆ ಸಮಯ ತೆಗೆದುಕೊಳ್ಳಬಹುದು. ಇಲ್ಲಿ ನಾನು ಪ್ರತಿದಿನವೂ ಕೂಡ ನಿಮಗೆ 2 ಅವರ್ಸ್ಗಳನ್ನು, 2 ಗಂಟೆಗಳ ಕಾಲನ ಸಜೆಸ್ಟ್ ಮಾಡ್ತೀನಿ, ಸಲಹೆಯನ್ನು ಕೊಡ್ತೀನಿ ಓದಂತ. ಇಲ್ಲಿ ಈ 2 ಗಂಟೆ ಸಮಯದಲ್ಲಿ ಕೆಲವೊಬ್ಬರಿಗೆ ಹೆಚ್ಚಾಗ್ಬೋದು, ಕೆಲವರಿಗೆ ಕಡಿಮೆ ಆಗ್ಬೋದು. ಬಹಳಷ್ಟು ನಿಧಾನಗತಿಯಲ್ಲಿರುವವರು 2 ಅಲ್ಲ 3 ಗಂಟೆಗಳನ್ನು ಓದಿ, ಬಹಳ ಎಕ್ಸಲೆಂಟ್ ಇದ್ದವರು 2 ಅಲ್ಲ 1 ತಾಸಿನಲ್ಲಿ ಓದಿ ಮುಗಿಸ್ಬೋದು. ಆದರೆ ಯಾವ ದಿನದಲ್ಲಿ ಯಾವ ಕೆಲಸ ಇದೆ ಅದನ್ನು ಪರಿಪೂರ್ಣವಾಗಿ ಮಾಡಬೇಕು. ಇಲ್ಲಿ ಆಲಸಿತನ, ಮೇಗಳತನದ ಕೆಲಸನೇ ಆಗೋದಿಲ್ಲ. ನಿಮ್ಮ ಟಾರ್ಗೆಟ್ ಏನಿದೆ 80 ಔಟ್ ಆಫ್ 80, 80ಕ್ಕೆ 80 ಅಂಕ ಗಳಿಸ್ಬೇಕಂತಕ್ಕಂಥ ನಿಮ್ಮ ಗುರಿ ಇದೆ. ಅದಕ್ಕಾಗಿ ಇಲ್ಲಿ ಸ್ವಲ್ಪ ಪ್ರಯತ್ನ ಹಾಕಲೇಬೇಕಾಗ್ತದೆ, ಪರಿಶ್ರಮ ಪಡಲೇಬೇಕಾಗ್ತದೆ. ಸ್ವಲ್ಪ ನಿರ್ಲಕ್ಷ್ಯ, ಆಲಸಿತನ ಇದ್ದರೆ ಗುರಿ ಮುಟ್ಟುವುದರಲ್ಲಿ ಎಡುವುದಂತೂ ಖಂಡಿತ. ಅದಕ್ಕಾಗಿ ನಾವು ನಿಮಗೆ ಸಜೆಸ್ಟ್ ಮಾಡ್ತೀವಿ, ಪ್ರತಿದಿನದ 2 ಗಂಟೆಯ ಅಧ್ಯಯನದ ಸಮಯ, ಅದನ್ನು ನಿಧಾನವಾಗಿ ಕಲಿಯೋರು ಹೆಚ್ಚು ಸಮಯ ತೆಗೆದುಕೊಳ್ಳಿ, ಪ್ರತಿಭಾವಂತರಿದ್ದರೆ ಕಡಿಮೆ ಸಮಯವನ್ನು ತೆಗೆದುಕೊಳ್ಬೋದು. ಪ್ರತಿದಿನ ಕನಿಷ್ಠ 15-20 ನಿಮಿಷ ಪುನರಾವರ್ತನೆ ಮಾಡಲೇಬೇಕು. ಮುಖ್ಯಾಂಶಗಳ ಟಿಪ್ಪಣಿ ಮಾಡಬೇಕು. ಪಾಕೆಟ್ ನೋಟ್ಸ್, ಇದು ನಾವು ವಿಶೇಷವಾಗಿ ಸೋಷಿಯಲ್ ಸೈನ್ಸ್ಗೆ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀವಿ. ನೀವು ನಿಮ್ಮದೇ ಆಗಿರ್ತಕ್ಕಂಥ ಒಂದು ಪಾಕೆಟ್ ನೋಟ್ಸನ್ನು ಮಾಡಿಕೊಡ್ರಿ. ಪ್ರತಿದಿನವೂ ಕೂಡ ಓದಿನಲ್ಲಿ 15 to 30 ಮಿನಿಟ್ಸ್ ರಿಕ್ಯಾಪ್ಸುಲೇಷನ್ಗೆ ಟೈಮ್ ಕೊಡಲೇಬೇಕು.
ಪ್ರತಿದಿನನೂ ಹೊಸ ಹೊಸ ಓದೋದ್ರಿಂದ ಎಷ್ಟಂತ ತಲೆಯಲ್ಲಿ ಇರಲಿಕ್ಕೆ ಸಾಧ್ಯ ಇದೆ? ಇಲ್ಲ. ಒಂದ್ಸರಿ ಓದಿದ ನಂತರ ಹಳಕ್ಕೆ ಹೋಗ್ತದ. ಓನ್ಲಿ 10 to 30% ಮಾತ್ರ ವಿಷಯ ನೆನಪಿನಲ್ಲಿ ಉಳಿತದ, ಚೆನ್ನಾಗಿ ಮನದಟ್ಟು ಮಾಡಿಕೊಂಡು ಓದಿದ್ದೇ ಆದರೆ. ಅದಕ್ಕಾಗಿ ನಮ್ಮ ಪರೀಕ್ಷಾ ದೃಷ್ಟಿಯಿಂದ ನಾವು ಓದಬೇಕಾಗದ, ಹೆಚ್ಚು ಅಂಕಗಳನ್ನು ಗಳಿಸಬೇಕಾಗದ. ಅದಕ್ಕಾಗಿ ಪದೇ ಪದೇ ಪುನರಾವರ್ತನೆಯನ್ನು ನಾವು ಮಾಡಲೇಬೇಕಾಗಿದೆ. ಬರೀ ಪುನರಾವರ್ತನೆ ಮಾಡಿದರೆ ಆಗ ಸಾಲದು, ಮುಖ್ಯಾಂಶಗಳ ಟಿಪ್ಪಣಿ ಮಾಡಬೇಕು. ತಾವುಗಳು ಓದಿದ ನಂತರ ಒಂದು ಪಾಕೆಟ್ ನೋಟ್ಸನ್ನು ಮಾಡಲು ಮರೆಯದಿರಿ. ಸೋಷಿಯಲ್ ಸೈನ್ಸಲ್ಲಿ ಇವೆಲ್ಲ ನೋಟ್ಸ್ಗಳನ್ನು ನನ್ನ ವಿಡಿಯೋದಲ್ಲಿ ಇದ್ದಾವೆ, ತಾವುಗಳನ್ನು ನೋಡ್ಬೋದು. ತುಂಬ ಚೆನ್ನಾಗಿರ್ತಕ್ಕಂಥ ನೋಟ್ಸ್ಗಳಿದ್ದಾವೆ ಸೋಷಿಯಲ್ ಸೈನ್ಸ್. ನಮ್ಮ ವಿಡಿಯೋಗಳನ್ನು ನೀವು ನೋಡಿದರೆ ಒಂದೊಂದು ಸಾಲಿನಲ್ಲಿನೂ ಕೂಡ ನಾವು ಪ್ರಶ್ನೆಗಳನ್ನು ಕ್ರಿಯೇಟ್ ಮಾಡಿದ್ದೀವಿ. ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸ್ ಆಗಿರ್ಬೋದು, ಸ್ಟೂಡೆಂಟ್ಗಳ ಪರ್ಪಸ್ ಆಗಿರ್ಬೋದು, ತುಂಬ ಚೆನ್ನಾಗಿರ್ತಕ್ಕಂಥ ವಿಡಿಯೋಗಳಿದ್ದಾವೆ. ನೀವುಗಳು ಕೂಡ ಏನು ಮಾಡಬೇಕಪ್ಪ ಅಂದರೆ ಓದಿನಲ್ಲಿ ಓದುವುದರ ಜೊತೆಗೆ ನೋಟ್ಸ್ಗಳನ್ನು ಮಾಡಲಿಕ್ಕೆ, ಟಿಪ್ಪಣಿಗಳನ್ನು ಮಾಡಲಿಕ್ಕೆ ಮರೆಯದಿರಿ. ಇಲ್ಲಿ ಇನ್ನೊಂದು ನಾವು ನಿಮಗೆ ಸಮಾಜ ವಿಜ್ಞಾನದಲ್ಲಿ ಒಂದು ಟ್ರಿಕ್ಸನ್ನು ನಾವು ನಿಮಗೆ ಪರಿಚಯವನ್ನು ಮಾಡ್ತಾ ಇದ್ದೀವಿ. ರೆಕಾರ್ಡಿಂಗ್ ಅಪ್ಲಿಕೇಶನನ್ನು ಬಳಸಿ ವಾಯ್ಸ್ ರೆಕಾರ್ಡಿಂಗ್ ಮಾಡೋದು. ಬಹಳಷ್ಟು ಸಮಾಜ ವಿಜ್ಞಾನದಲ್ಲಿ ಪಾಠಗಳಿರೋದ್ರಿಂದ ಮಕ್ಕಳಲ್ಲಿ ಗೊಂದಲ ಇರುತ್ತೆ. ಹೇಳ್ತಾರೆ ಮಕ್ಕಳು, ಸರ್ ಸೋಷಿಯಲ್ ಸೈನ್ಸಲ್ಲಿ ಭಾಳ ಲೆಸನ್ ಇದಾವ್ರಿ, ಹೆಂಗೆ ನೆನಪಿಟ್ಕೊಳ್ಳೋದ್ರಿ? ಅದಕ್ಕಾಗಿ ಎಲ್ಲರೂ ಕೂಡ ಪೆಟ್ ಫ್ರೆಂಡ್ ಅಂದರೆ ಒಂದು ಮೊಬೈಲು, ಆ್ಯಂಡ್ರಾಯ್ಡ್ ಫೋನು. ಅಲ್ಲಿ ಏನು ಮಾಡಿ ಅಂದರೆ ಇಷ್ಟೆಲ್ಲ ಸೋಷಿಯಲ್ ಸೈಟ್ಸ್ಗಳನ್ನು ತಾವು ಇನ್ಸ್ಟಾಲ್ ಮಾಡೋದಕ್ಕಿಂತ ಒಂದು ಚೆನ್ನಾಗಿರ್ತಕ್ಕಂಥ ರೆಕಾರ್ಡಿಂಗ್ ಅಪ್ಲಿಕೇಶನನ್ನು ಯೂಸ್ ಮಾಡ್ಬೋದು. ಆ ರೆಕಾರ್ಡಿಂಗ್ ಅಪ್ಲಿಕೇಶನನ್ನು ಇನ್ಸ್ಟಾಲ್ ಮಾಡಿ ಪಾಠದ ಮುಖ್ಯಾಂಶಗಳನ್ನು ಆಲ್ರೆಡಿ ನೀವು ಏನು ಮಾಡಿದ್ದೀರಿ, ಪಾಕೆಟ್ ನೋಟ್ಸ್ ಮಾಡಿದ್ದೀರಿ. ಅದೇ ಪಾಕೆಟ್ ನೋಟ್ಸನ್ನು ತಾವು ಏನು ಮಾಡಬೇಕಪ್ಪ ಅಂತಂದರೆ ವಾಯ್ಸನ್ನು ರೆಕಾರ್ಡಿಂಗ್ ಮಾಡಬೇಕು. ಯಾವಾಗ ಫ್ರೀ ಇರ್ತಿರಲ್ಲ ಆವಾಗ ಆ ಪಾಠದ ವಾಯ್ಸ್ ರೆಕಾರ್ಡಿಂಗನ್ನು ಕೇಳ್ತಾ ಇರಬೇಕು, ಮನನ ಮಾಡ್ತಾ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿ ಎರಡೆರಡು ಕೆಲಸ ಆಗ್ತವೆ. ತಾವು ಬೇರೆ ಕೆಲಸದಲ್ಲಿ ತೊಡಗಿದ್ರೂ ಸಹಿತ ಇಯರ್ಫೋನ್ ಹಾಕೊಂಡು ಆರಾಮ್ ಚೆನ್ನಾಗಿ ಕೇಳಿದರೆ ಪಾಠದ ರಿವಿಷನ್ ಆಗುತ್ತೆ, ಬೇರೆ ಕೆಲಸದಲ್ಲಿನೂ ಕೂಡ ಆಗುತ್ತೆ, 2 in 1 ಆಗುತ್ತೆ. ಇದು ರೆಕಾರ್ಡಿಂಗ್ ಅಪ್ಲಿಕೇಶನನ್ನು ಭಾಳಷ್ಟು ಸೋಷಿಯಲ್ ಸೈನ್ಸಲ್ಲಿ ಬಳಸಿದರೆ ನಾನು ಭಾಳಷ್ಟು ಹುಡುಗರಿಗೂ ಸಜೆಸ್ಟ್ ಮಾಡ್ತೀನಿ. ನಾನು ಈವನ್ ಸ್ಟೂಡೆಂಟ್ಸ್ಗಳ ಹತ್ರ ಸಹಿತ ಮಾಡ್ತಾ ಇದ್ದಾರೆ. ಭಾಳ ಚೆನ್ನಾಗಿರ್ತಕ್ಕಂಥ ರಿಸಲ್ಟ್ ಇದೆ. ಪದೇ ಓದೋದ್ರಿಂದ ತಪ್ಪತ್ತೆ. ಒಂದ್ಸರಿ ಚೆನ್ನಾಗಿ ತಾವು ವಾಯ್ಸ್ಗಳನ್ನು ರೆಕಾರ್ಡಿಂಗ್ ಮಾಡಿ, ನಿಮ್ಮದೇ ವಾಯ್ಸ್ ನೀವು ರೆಕಾರ್ಡಿಂಗ್ ಮಾಡಿ ಆರಾಮಾಗಿ ತಾವು ಏನು ಮಾಡೋದಪ್ಪ ಅಂದರೆ ಸಾಂಗ್ ಹೇಗೆ ಕೇಳ್ತಲ್ಲ ಹಾಗೆ ಕೇಳ್ಕೋತಿದ್ರೆ ಎಲ್ಲ ಕೂಡ ರಿಕ್ಯಾಪ್ಸುಲೇಷನ್ ಆಗ್ತದೆ. ಹೆಚ್ಚು ಏನು ಭಾರ ಅನ್ನೋದು ಆಗೋದೇ ಇಲ್ಲ. ಮುಂದೆ ಹೋಗೋಣ. 2020-21ನೇ ಶೈಕ್ಷಣಿಕ ವರ್ಷವನ್ನು ನಾವು ಸುವರ್ಣ ಶೈಕ್ಷಣಿಕ ವರ್ಷ ಅಂತ ಕರಿತೀವಿ. ಏನು ಅಕಾಡೆಮಿಕ್ ಇಯರ್ ಅದಲ್ಲ, ಅದನ್ನು ಗೋಲ್ಡನ್ ಅಕಾಡೆಮಿಕ್ ಇಯರ್ ಅಂತ ಕರಿತೀವಿ. 30% ಸಿಲೆಬಸ್ ರೆಡ್ಯೂಸ್ ಆಗಿದೆ. ಭಾಳ ಹೊರೆ ಕಡಿಮೆ ಆಗಿದೆ. ರಿಸಲ್ಟ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಸೀಸನ್ ಅಂತ ಹೇಳ್ಬೋದು ಈ ವರ್ಷ. ಆದರೆ ತಾವುಗಳು ಸ್ವಲ್ಪ ಎಫರ್ಟನ್ನು ಹಾಕಬೇಕಾಗಿದೆ. ಅಂದರೆ ಈ ವರ್ಷ ತುಂಬ ಸರಳವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಇದೆ. ಬರೀ 10ರಷ್ಟು ಮಾತ್ರ ಕಠಿಣ ಮಟ್ಟತೆಯ ಪ್ರಶ್ನೆಗಳು ಇರ್ತವೆ. ಹೇಳಿದ್ದಾರೆ ಆಲ್ರೆಡಿ ಬೋರ್ಡ್ನವರು ಏನಂತ, ಈ ವರ್ಷ ಬರೀ ಡಿಫಿಕಲ್ಟಿ ಲೆವೆಲ್ ಓನ್ಲಿ 10%. ಕಠಿಣತೆಯ ಮಟ್ಟ 10% ಅಂದರೆ 8 ಅಂಕಗಳು ಮಾತ್ರ ಬರ್ತವೆ. 72 ಅಂಕಗಳು ಸಾಧಾರಣವಾಗಿರ್ತಕ್ಕಂಥ ಪ್ರಶ್ನೆಗಳು ಇರ್ತವೆ. ನೋಡಿ ಎಷ್ಟು ಚೆನ್ನಾಗಿರ್ತಕ್ಕಂಥ ಲಕ್ಕು. ಪ್ರತಿ ಸರಿ 20ರಿಂದ 25ರಷ್ಟು ಇರ್ತಕ್ಕಂಥ ಕಠಿಣತೆಯ ಮಟ್ಟ ಈ ಸರಿ ಬರೀ 10% ರೆಡ್ಯೂಸ್ ಮಾಡಿದ್ದಾರೆ. ಇದರಿಂದ ಇದಕ್ಕೆ ಮೇನ್ ಕಾರಣ ಏನಪ್ಪ ಅಂದರೆ ಸೆಲ್ಫ್ ಸ್ಟಡಿ. ಈಗಿನ ಒಂದು ಸಮಯದಲ್ಲಿ ನೀವು ಸ್ವಯಂ ಕಲಿಕೆಯನ್ನು ಸಹಿತ ಮಾಡ್ಬೋದು. ಯಾವುದೇ ರೀತಿಯಾಗಿರ್ತಕ್ಕಂಥ ಕಠಿಣತೆ ಇದರಲ್ಲಿ ಇರೋದಿಲ್ಲ. ಅದಕ್ಕಾಗಿ ಈ ವರ್ಷ ತುಂಬಾ ನೀವು ರಿಸಲ್ಟನ್ನು ಚೆನ್ನಾಗಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ ವಿದ್ಯಾರ್ಥಿಗಳೇ. ಇನ್ನು ಮುಂದೆ ಹೋಗೋಣ. ವಿಭಾಗವಾರು ನಾವು ಏನೇನು ಓದಬೇಕಾಗಿದೆ, ಒಂದೊಂದು ದಿನಕ್ಕೆ ಯಾವೆಲ್ಲ ಪಾಠಗಳನ್ನು ಕೊಟ್ಟಿದ್ದೀವಿ ನಿಮಗೆ, ಆಮೇಲೆ ಏನೆಲ್ಲ ಪಾಠದಲ್ಲಿ ಓದಬೇಕು, ಏನೆಲ್ಲ ತಾವು ಕೈ ಬಿಡಬೇಕು. ಮೊದಲಿಗೆ ಇತಿಹಾಸ ವಿಷಯವನ್ನು ತೆಗೆದುಕೊಳ್ಳೋಣ. ಹಿಸ್ಟ್ರಿಯಲ್ಲಿ ಇತಿಹಾಸ ದಿನಕ್ಕೆ ನಾವು ನಿಮಗೆ ಸಜೆಸ್ಟ್ ಮಾಡ್ತಕ್ಕಂಥದ್ದು ಒಟ್ಟು 10 ದಿವಸ ಮಾತ್ರ, ಓನ್ಲಿ 10 days. ಆದರೆ ಇತಿಹಾಸ ವಿಷಯದ ಪಾಠಗಳನ್ನು ಓದುವಾಗ ವ್ಯಕ್ತಿಗಳ ಹೆಸರುಗಳು, ಇಸ್ವಿಗಳು, ಘಟನೆಗಳು, ಚಿತ್ರಗಳನ್ನು ತಾವೇನು ಮಾಡಬೇಕಪ್ಪ ಅಂದರೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಪರಿಪೂರ್ಣ ತಯಾರಿಯನ್ನು ಹೊಂದಬೇಕು. ಜೊತೆಗೆ ಇಲ್ಲಿ ಇನ್ನೊಂದು ಹೇಳ್ತಾ ಇದ್ದೀವಿ, ಮೆಮರಿ ಟ್ರಿಕ್ಸ್ಗಳನ್ನು ಬಳಕೆಯನ್ನು ಮಾಡಿ. ಏನೊಂದು 5-6 ಪಾಯಿಂಟ್ಸ್ ಇರ್ತಾವಲ್ಲ, ಆ 5-6 ಪಾಯಿಂಟ್ಸ್ ಏನು ಮಾಡಬೇಕು ಅಂದರೆ ಒಂದೊಂದೇ ಫಸ್ಟ್ ಲೆಟರ್ನ ತೆಗೆದುಕೊಂಡು ಏನು ಮಾಡಬೇಕು, ಮೆಮೊರಿ ಟ್ರಿಕ್ಸ್ಗಳನ್ನು, ಸ್ಟಡಿ ಟ್ರಿಕ್ಸ್ಗಳನ್ನು ತಾವೇನು ಮಾಡಬೇಕಪ್ಪ ಅಂತಂದರೆ ಮಾಡಬೇಕು. ಇವುಗಳನ್ನು ಮಾಡಿದರೆ ಇತಿಹಾಸದಲ್ಲಿ ತಾವು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಅಂಕಗಳನ್ನು ಗಳಿಸ್ಬೋದು. ಏಕೆಂದರೆ ಇತಿಹಾಸದಲ್ಲಿ ಉತ್ತರಗಳನ್ನು ಬರೆಯುವಾಗ ವ್ಯಕ್ತಿಗಳ ಬರಿಬೇಕಾಗ್ತದೆ, ಘಟನೆಗಳನ್ನು ಬರಿಬೇಕಾಗ್ತದೆ, ಇಸ್ವಿಗಳನ್ನು ಸಹಿತ ಬರಿಬೇಕಾಗ್ತದೆ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬೋಗಸ್ ಬರೀಲಿಕ್ಕೆ ಅವಕಾಶ ಇಲ್ಲ. ಅವು ಏನೋ ಒಂದು ಇದಾವಲ್ಲ, ಅಕ್ಯುರೇಟಾಗಿ ಪಾಯಿಂಟ್ಸ್ ಬರೆದ್ರೇ ನಿಮಗೆ ಅಂಕಗಳನ್ನು ಕೊಡ್ತಾರೆ, ಇಲ್ಲಾಂದರೆ ಅಂಕಗಳನ್ನು ಕೊಡೋದೇ ಇಲ್ಲ, ಅಂಕಗಳನ್ನು ಕಳೆದುಕೊಳ್ತೀರಿ.
ಹಾಗಾದರೆ ಇನ್ನು ಮೊದಲ ದಿನಕ್ಕೆ ಹೋಗೋಣ. ಫಸ್ಟ್ ಡೇಗೆ ತಮಗೆ ನಾವು ಮೊದಲ ಒಂದು ದಿನಕ್ಕೆ ಒಂದು ಪಾಠವನ್ನು ಕೊಟ್ಟಿದ್ದೀವಿ ಹಿಸ್ಟ್ರಿಯಲ್ಲಿ, ಭಾರತಕ್ಕೆ ಯುರೋಪಿಯನ್ನರ ಆಗಮನ. ನೋಡಿ, ಈ ಪಾಠದಲ್ಲಿ ನೀವುಗಳು ಭಾರತಕ್ಕೆ ಬಂದಿರತಕ್ಕಂಥ ಯುರೋಪಿಯನ್ನರ ಬಗ್ಗೆ ತಾವುಗಳು ತಿಳ್ಕೋಬೇಕು. ಮುಖ್ಯವಾಗಿ ವ್ಯಾಪಾರ ಸಂಬಂಧಕ್ಕೆ ಬಂದಿರತಕ್ಕಂಥ ಪೋರ್ಚುಗೀಸರು, ಡಚ್ಚರು, ಇಂಗ್ಲಿಷರು ಮತ್ತು ಫ್ರೆಂಚರ ಬಗ್ಗೆ ಅರಿವಿರಬೇಕು. ಆಮೇಲೆ ಇಲ್ಲಿ ಬಕ್ಸಾರ್ ಕದನದ ಬಗ್ಗೆ ತಾವು ಸ್ವಲ್ಪ ತಿಳಿದುಕೊಳ್ಳಬೇಕು. 1764ರಲ್ಲಿ ನಡೆದಿರ್ತಕ್ಕಂಥ ಬಕ್ಸಾರ್ ಕದನದ ಪರಿಣಾಮಗಳು, ಯಾಕಂದರೆ ಅದು ಇಂಗ್ಲಿಷರು ಸಂಪೂರ್ಣವಾಗಿ ಭಾರತದಲ್ಲಿ ಬೇರೂರಲಿಕ್ಕೆ ಸಹಕಾರಿ ಮಾಡಿತು. ಆಮೇಲೆ ರಾಬರ್ಟ್ ಕ್ಲೇವ್ ಅವರು 1765ರಲ್ಲಿ ಜಾರಿ ಮಾಡಿರ್ತಕ್ಕಂಥ ದ್ವಿಪ್ರಭುತ್ವ ಪದ್ಧತಿ ಬಗ್ಗೆ ಪರಿಚಯ ಇರಬೇಕು. ಈ ಪಾಠದಲ್ಲಿ ಪ್ಲಾಸಿ ಕದನ ಮತ್ತು ಕರ್ನಾಟಿಕ್ ಯುದ್ಧಗಳ ಬಗ್ಗೆ ಓದುವ ಅವಶ್ಯಕತೆ ಇಲ್ಲ, ಅದ್ರ ಬಗ್ಗೆ ಬಿಟ್ಬಿಡೋಣ. ಬರೀ ನಮ್ಗೇನು ಬೇಕು, ಭಾರತದೊಂದಿಗೆ ಯುರೋಪ್ದೊಂದಿಗೆ ಭಾರತದ ವ್ಯಾಪಾರ ಸಂಬಂಧ, ಭಾರತಕ್ಕೆ ಬಂದಿರತಕ್ಕಂಥ ಯುರೋಪಿಯನ್ನರು, ಬಕ್ಸಾರ್ ಕದನ, ದ್ವಿಪ್ರಭುತ್ವ ನೀತಿ, ಇವುಗಳ ಬಗ್ಗೆ ಅರಿತುಕೊಂಡ್ರೆ ಸಾಕು. ಇನ್ನು ಪೇಜ್ ನಂಬರ್ ನಿಮಗೆ ನಾನು ಹೇಳ್ತೀನಿ, ಸಜೆಸ್ಟ್ ಮಾಡ್ತೀನಿ. ಪೇಜ್ ನಂಬರ್ 4ರಲ್ಲಿ ಭಾರತದ ನಕ್ಷೆಯಲ್ಲಿ ಯುರೋಪಿಯನ್ನರ ನೆಲೆಗಳು ಅಂತಕ್ಕಂಥ ಒಂದು ಇಟ್ಟುಕೊಟ್ಟಿದ್ದಾರೆ. ಅಲ್ಲಿ ಸಾಮಾನ್ಯವಾಗಿ ಬ್ರಿಟಿಷರು, ಫ್ರೆಂಚರು, ಡಚ್ಚರು ಮತ್ತು ಪೋರ್ಚುಗೀಸರ ವ್ಯಾಪಾರದ ನೆಲೆಗಳಿದ್ದಾವೆ. ಒಂದು ಯಾವುದಾದರೂ ಸ್ಥಳ ಇತಿಹಾಸಕ್ಕೆ ಸಂಬಂಧಪಟ್ಟ ಕೇಳಿರ್ತಾರೆ, 2 ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಗುರುತು ಇರ್ತವೆ. ಕೆಲವೊಂದು ಸರಿ ಇತಿಹಾಸದ್ದು ಇರೋದಿಲ್ಲ. ಅದಕ್ಕಾಗಿ ನಮಗೇನು ಬೇಕಾಗದಂದ್ರೆ ಫುಲ್ಲಾಗಿ ಪರ್ಫೆಕ್ಟನ್ನು ನಾವು ಮಾಡಬೇಕಾಗದ. ಒಂದು ಮಾರ್ಕ್ಗಳನ್ನು ಸಹಿತ ನಾವು ಏನು ಮಾಡುವಂಗಿಲ್ಲ, ಮಿಸ್ ಮಾಡುವಂಗಿಲ್ಲ. ಇದ್ರ ಜೊತೆಗೆ ತಾವುಗಳು ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಸಹಿತ ರೆಫರನ್ನು ಮಾಡಲೇಬೇಕಾಗ್ತದೆ. ಅದಕ್ಕಾಗಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಇದ್ದಾವೆ. ಸೊ ಹಿಂದಿನ ವರ್ಷದ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ, ತಾವುಗಳು ನೋಡ್ಬೋದು. ಇಷ್ಟಾದರೆ ಮೊದಲ ದಿನದಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಮುಗೀತು. ಇನ್ನು 2ನೇ ದಿನಕ್ಕೆ ಹೋಗೋಣ. ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ 2ನೇ ದಿನ. ಇದಕ್ಕೂ ಕೂಡ ಒಂದೇ ದಿನ ಇದೆ. ಇಲ್ಲಿ ಓದೋನ ಪ್ರಾರಂಭ ಮಾಡುವಾಗ 2 ದಿನಗಳಲ್ಲಿ ಮುಂಚೆ ತಾವುಗಳು ಫಸ್ಟ್ ಪುನರಾವರ್ತನೆ ಮಾಡ್ಕೊಳ್ತೀರಿ. ಆಂಗ್ಲೋ ಮರಾಠ ಯುದ್ಧಗಳಾಗಿರ್ಬೋದು, ಆಂಗ್ಲೋ ಸಿಖ್ ಯುದ್ಧಗಳ ಒಂದು ಓದನ್ನು ಈ ಪಾಠದಲ್ಲಿ ಇದೆ. ಮುಖ್ಯವಾಗಿ ಭಾರತದಲ್ಲಿ ಆಗಿರ್ತಕ್ಕಂಥ ಆಂಗ್ಲೋ ಮರಾಠ ಯುದ್ಧಗಳು. ಸೊ ತಮಗೆ ಗೊತ್ತಿರ್ಬೋದು, ಒಟ್ಟು 3 ಆಂಗ್ಲೋ ಮರಾಠ ಯುದ್ಧಗಳು ನಡೆದವು. ಆಮೇಲೆ ಈ ಆಂಗ್ಲೋ ಸಿಖ್ ಯುದ್ಧಗಳು 1839ರಲ್ಲಿ ಈ ರಣಜಿತ್ ಸಿಂಗನ ಮರಣದ ನಂತರ ಪಂಜಾಬ್ನಲ್ಲಿ ಅರಾಜಕತೆ ಆಗುತ್ತೆ. ಓಕೆ, ಆ ಆಂಗ್ಲೋ ಸಿಖ್ ಯುದ್ಧದ ಬಗ್ಗೆ ತಮಗೆ ಅರಿವಿರಬೇಕು. ಈ ಸರಿ ಆಂಗ್ಲೋ ಸಿಖ್ ಯುದ್ಧ ಬರ್ತಕ್ಕಂಥ ಸಂಭವ ಬಹಳಷ್ಟು ಇದೆ. ಈ ಪಾಠದಲ್ಲಿ ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಓದುವ ಅವಶ್ಯಕತೆ ಇಲ್ಲ. ಬರೀ ಒಂದು 35 ನಿಮಿಷನಲ್ಲಿನೇ ಈ ಪಾಠ ಕಂಪ್ಲೀಟ್ ಆಗ್ತದೆ. ಅಷ್ಟರ ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಸ್ವಲ್ಪ ನೋಡ್ಕೊಡ್ರಿ. ಪಾಠದಲ್ಲಿ ಇಸ್ವಿಗಳಿದ್ದಾವೆ, ಆ ಇಸ್ವಿಗಳ ಬಗ್ಗೆನೂ ಸ್ವಲ್ಪ ತಾವು ಲಕ್ಷ್ಯವನ್ನು ಕೊಡಬೇಕಾಗ್ತದೆ. ಇಷ್ಟಾತಂದರೆ 2ನೇ ದಿನದಲ್ಲಿ ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆ ಪಾಠ ಪರ್ಫೆಕ್ಟ್ ಆದಂಗಾಯಿತು. ಇನ್ನು 3ನೇ ಹೋಗೋಣ. 3ನೇ ದಿನಕ್ಕೆ ಅದು ಕೂಡ ನಾವು ಒಂದೇ ದಿನ ಕೊಟ್ಟಿದ್ದೀವಿ. ಅದು ಪಾಠ ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು. ಇಲ್ಲಿನೂ ಕೂಡ ತಾವು ಸ್ಟಡಿ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಹಿಂದಿನ ದಿನ ಓದಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ರಿಕ್ಯಾಪ್ಚುಲೇಷನ್ ಮಾಡ್ತೀರಿ. ಮುಖ್ಯವಾಗಿ ಈ ಪಾಠದಲ್ಲಿ ನೀವುಗಳು ಆಡಳಿತ ಮತ್ತು ನ್ಯಾಯಾಂಗ ವ್ಯವಸ್ಥೆಯ ಪರಿಚಯವನ್ನು ತಿಳ್ಕೋಬೇಕು. ಅದು ಸಿವಿಲ್ ಸರ್ವಿಸ್ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು ಮತ್ತು ಮಿಲಿಟರಿ ಸರ್ವಿಸ್ ಆಗಿರ್ಬೋದು. ಅಂದರೆ ನಾಗರಿಕ ಸೇವೆಗಳು, ನ್ಯಾಯಾಂಗ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ ಮತ್ತು ಸೈನ್ಯ ವ್ಯವಸ್ಥೆ, ಈ 4ರ ಬಗ್ಗೆ ತಾವುಗಳು ತಿಳ್ಕೋಬೇಕು. ಆಮೇಲೆ ಆಧುನಿಕ ಶಿಕ್ಷಣದಲ್ಲಿ ಲಾರ್ಡ್ ಮೆಕಾಲೆ ಮತ್ತು ವುಡ್ಸ್ ಆಯೋಗನ ಶಿಫಾರಸುಗಳ ಬಗ್ಗೆ ತಾವು ತಿಳ್ಕೋಬೇಕು. ಇಲ್ಲಿನೂ ಕೂಡ ಬಹಳಷ್ಟು ಇಸ್ವಿಗಳಿದ್ದಾವೆ, ಅವುಗಳ ಪರಿಚಯ ಇರಲಿ. ಈ ಪಾಠದಲ್ಲಿ ಮುಖ್ಯವಾಗಿ ಭೂಕಂದಾಯ ನೀತಿಗಳು, ಆಮೇಲೆ ಬ್ರಿಟಿಷ್ ಕಾಲದಲ್ಲಿರ್ತಕ್ಕಂಥ ಕಾಯ್ದೆಗಳ ಬಗ್ಗೆ ತೆಗೆದು ಹಾಕಿದ್ದಾರೆ, ಡಿಲೀಟ್ ಇದೆ, ಅದನ್ನು ಓದುವ ಅವಶ್ಯಕತೆ ಇಲ್ಲ. ಈ ಸಾರಿ ನಿಮಗೆ ಬರ್ತಕ್ಕಂಥ ಮೋಸ್ಟ್ ಪ್ರೊಬಬಿಲಿಟಿ ಕ್ವಶನ್ ಏನಪ್ಪ ಅಂದರೆ ಬ್ರಿಟಿಷ್ ಕಾಲದ ನ್ಯಾಯಾಂಗ ವ್ಯವಸ್ಥೆ ಅಥವಾ ವಾರ್ನ್ ಹೆಸ್ಟಿಂಗ್ ಜಾರಿಗೆ ತಂದ ಹೊಸ ನ್ಯಾಯಾಂಗ ವ್ಯವಸ್ಥೆ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದೆ. ಖಂಡಿತ ಈ ಸರಿ ಬರ್ತಕ್ಕಂಥ ಬಹಳಷ್ಟು ಸಂಭಾವ್ಯ ಇದೆ ಮಕ್ಕಳೇ. ಇನ್ನು 4ನೇ ಪಾಠಕ್ಕೆ ಹೋಗೋಣ ವಿದ್ಯಾರ್ಥಿಗಳೇ. ಆ 4ನೇ ಪಾಠ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಅಂತ. ಓಕೆ, ಈ ಪಾಠದಲ್ಲಿ ಏನೂ ಡಿಲೀಟ್ ಮಾಡಿಲ್ಲ, ಎಲ್ಲನೂ ಇಟ್ಟುಬಿಟ್ಟಿದ್ದಾರೆ. ಸೊ ಇದಕ್ಕೂ ಕೂಡ ನಾವು ಒಂದೇ ದಿನ ನಿಮಗೆ ಟೈಮ್ ಕೊಟ್ಟಿದ್ದೀವಿ. ಯಾಕಂದರೆ ಇಲ್ಲಿ ನಮ್ಮ ಕರ್ನಾಟಕದವ್ರ ಬಗ್ಗೆನೇ ಇದೆ, ಬಹಳ ಸರಳವಾಗಿರ್ತಕ್ಕಂಥದ್ದು ಇದೆ. ಇಲ್ಲಿ ಹೈದರಾಲಿ ಇದ್ದಾರೆ, ಟಿಪ್ಪು ಸುಲ್ತಾನ್ ಬರ್ತಾನೆ, ದೋಂಡಿಯಾವಾಗ್ ಬಗ್ಗೆ ಇದೆ, ಅಮರಸುಳ್ಳೆ ಬಂಡಾಯ ಇದೆ, ಆಂಗ್ಲೋ ಮೈಸೂರು ಯುದ್ಧಗಳಿದ್ದಾವೆ,
ಕಿತ್ತೂರಿನ ಬಂಡಾಯದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣರ ಪರಿಚಯ ಇದೆ. ಸುರಪುರ ಬಂಡಾಯ ಸಹಿತ ಇದೆ. ಈ ಸಲ ಈ ಪಾಠದಲ್ಲಿ ನಿಮಗೆ ಇರ್ತಕ್ಕಂಥ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಸಂಗೊಳ್ಳಿ ರಾಯಣ್ಣ ಮತ್ತು ಹಲಗಲಿ ಬೇಡರ ದಂಗೆ. ಸ್ವಲ್ಪ ಇವುಗಳ ಬಗ್ಗೆ ಹೆಚ್ಚು ತಾವು ಏನು ಮಾಡ್ಕೋಬೇಕು, ನೆನಪಿನಲ್ಲಿ ಇಟ್ಕೊಳ್ಬೇಕು. ಆಮೇಲೆ ಈ ಆಂಗ್ಲೋ ಮೈಸೂರು ಯುದ್ಧಗಳು ಏನಾಗಿದಾವಲ್ಲ ಅದರ ಕಾರಣ ಮತ್ತು ಪರಿಣಾಮಗಳ ಬಗ್ಗೆ ಸ್ವಲ್ಪ ಅರಿವು ಇರಬೇಕು. ಪಾಠದಲ್ಲಿ ಬಹಳಷ್ಟು ಇಸ್ವಿಗಳಿದ್ದಾವೆ. ಪಾಠದಲ್ಲಿ ಈಗೀಗ ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಚಿತ್ರಗಳನ್ನು ಸಹಿತ ಕೊಡ್ತಾ ಇದ್ದಾರೆ, ಚಿತ್ರಗಳು. ಸೊ ಅದಕ್ಕಾಗಿ ಚಿತ್ರಗಳನ್ನು ಗುರುತಿಸ್ತಕ್ಕಂಥದ್ದು ಇರಬೇಕು. ಪೇಜ್ ನಂಬರ್ 33ರಲ್ಲಿ ಟಿಪ್ಪು ನಂತರದ ಮೈಸೂರಿನಲ್ಲಿ ಏನು ಮಾಡಿದಾರಪ್ಪ ಅಂದರೆ ಕೆಲವೊಂದಿಷ್ಟು ಸ್ಥಳಗಳನ್ನು ಗುರುತಿಸಲಿಕ್ಕೆ ಕೊಟ್ಟಿದ್ದಾರೆ. ಅವುಗಳ ಬಗ್ಗೆ ಪರಿಚಯವನ್ನು ತಮಗೆ ಇರಬೇಕು. ಓಕೆ, ಸೊ ಬಹಳಷ್ಟು ಇಲ್ಲಿ ಪಾಠದಲ್ಲಿ ಇಸ್ವಿಗಳಿದ್ದಾವೆ. ಆ ಇಸ್ವಿಗಳ ಬಗ್ಗೆ ತಮಗೆ ಪರಿಚಯ ಇರಬೇಕು. ಸುರಪುರ ದಂಗಾಯ ಆಗಿರ್ಬೋದು, ಆಮೇಲೆ ಕೆಳಕೊಡಗಿನ ಪುಟ್ಟಬಸಪ್ಪನ ಬಗ್ಗೆ ಪರಿಚಯ ಆಗಿರ್ಬೋದು, ಆಮೇಲೆ ಹಲಗಲಿ ಬೇಡರ ದಂಗೆಗಳ ಬಗ್ಗೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಘಟನೆಗಳಿದ್ದಾವೆ. ಅವುಗಳ ಬಗ್ಗೆ ತಮಗೆ ಜ್ಞಾನ ಇರಬೇಕು. ಮುಂದೆ ಹೋಗೋಣ 5ನೇ ದಿನಕ್ಕೆ. ಇಲ್ಲಿನೂ ಕೂಡ ತಾವೇನು ಮಾಡಬೇಕು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳ ಅವಲೋಕನ ಮಾಡಲೇಬೇಕು. ಮೇನ್ ಕಂಟೆಂಟ್ ಎಲ್ಲ ಪಾಯಿಂಟ್ಸ್ಗಳನ್ನು ಮಾಡಲೇಬೇಕು. ಇನ್ನು ಮುಂದೆ 5ನೇ ದಿನಕ್ಕೆ ಹೋಗೋಣ. 5ನೇ ದಿನದಲ್ಲಿರ್ತಕ್ಕಂಥ ಇದಕ್ಕೂ ಕೂಡ ಒಂದೇ ದಿನ ಕೊಟ್ಟಿದ್ದೀವಿ. ಇದಿತ್ತು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು. ಈ ಪಾಠ ಬಹಳ ದೊಡ್ಡದಿದೆ, ಆದರೆ ಬಹಳ ಈಸಿ ಟ್ರಿಕ್ಸ್ ಆಗಿರ್ತಕ್ಕಂಥ ಪಾಠಗಳು ಇದ್ದಾವೆ. ಸೊ ಇದರದ್ದು ಒಂದು ನಾನು ಟ್ರಿಕ್ಸ್ ಆಗಿರ್ತಕ್ಕಂಥದ್ದನ್ನು ವಿಡಿಯೋ ಹಾಕಿದ್ದೀನಿ, ತಾವು ನೋಡ್ಬೋದು. ಅಂದರೆ ಬ್ರಹ್ಮ ಸಮಾಜ, ಆರ್ಯ ಸಮಾಜ ಮತ್ತು ಪ್ರಾರ್ಥನಾ ಸಮಾಜ, ಈ 3 ಸಮಾಜದ ಬೋಧನೆಗಳು, ಉದ್ದೇಶಗಳು ಒಂದೇ ಇದ್ದಾವೆ. ಓಕೆ, ಅಲ್ಲೇನು ತಾವುಗಳು ಹೆಚ್ಚು ಒಂದು ಗೊಂದಲ ಕೆಡೆ ಆಗೋದು ಬೇಡ. ಇಲ್ಲಿ ಈ ಪಾಠದಲ್ಲಿ ಚಿತ್ರಗಳಿದ್ದಾವೆ. ಚಿತ್ರಗಳನ್ನು ಗುರುತಿಸೋದನ್ನು ಕಲೀರಿ. ಯಾಕಂದರೆ ಲಾಸ್ಟ್ ಇಯರ್ದಲ್ಲಿ ಬಾಲ್ ಗಂಗಾಧರ್ ತಿಲಕ್ ಅವರ ಒಂದು ಚಿತ್ರವನ್ನು ಕೊಟ್ಟಿದ್ರು ನಿಮಗೆ ಪರೀಕ್ಷೆಯಲ್ಲಿ. ಈ ಚಿತ್ರವನ್ನು ಗುರುತಿಸಿರಿ ಮತ್ತು ಇವರು ಬರೆದಿರ್ತಕ್ಕಂಥ ಕೃತಿಯನ್ನು ಹೆಸರಿಸಿರಿ ಅಂತ ಕೊಟ್ಟಿದ್ರು. ಸೊ ಅದಕ್ಕಾಗಿ ನಾವು ಏನು ಮಾಡ್ತಾ ಇದ್ದೀವಪ್ಪ ಅಂತಂದರೆ ನಿಮಗೆ ಇಲ್ಲಿ ಸಮಾಜ ಸುಧಾರಣಾ ಚಳವಳಿಗಳಲ್ಲಿ ಆಯಾ ಒಂದು ಸುಧಾರಣಾ ಸಂಘಗಳಾಗಿರ್ಬೋದು, ಸಂಸ್ಥೆಗಳಾಗಿರ್ಬೋದು, ಅದರ ಬೋಧನೆಗಳು, ಸ್ಥಾಪಕರು, ಅವರ ಚಿತ್ರಗಳನ್ನು ಗುರುತಿಸ್ತಕ್ಕಂಥದ್ದು, ಅವರ ಘಟನೆಯ ವರ್ಷಗಳನ್ನು ತಾವು ಏನು ಮಾಡಬೇಕಪ್ಪ ಅಂತಂದರೆ ಅರಿವು ಇರಬೇಕು. ಅದರ ಬಗ್ಗೆ ತಾವು ನೋಡ್ಕೊಂಡಿದ್ದೆ. ಆದರೆ ಈ 5ನೆಯ ಪಾಠ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳಲ್ಲಿ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಒಂದು 3 ಅಂಕದ ಪ್ರಶ್ನೆಗಳು ಬರ್ತವೆ. ಅವುಗಳನ್ನು ಖಂಡಿತವಾಗಿ ತಾವುಗಳು ಗಳಿಸಿಕೊಳ್ತೀರಿ. ಇನ್ನು 6ನೇ ಪಾಠಕ್ಕೆ ಹೋಗೋಣ. ಸೊ ಇತಿಹಾಸದಲ್ಲಿರ್ತಕ್ಕಂಥ 6ನೇ ಪಾಠ ಅದುವೇ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಅದಕ್ಕೂ ಕೂಡ ನಾವು ಒಂದೇ ದಿನ ಕೊಟ್ಟಿದ್ದೀವಿ. ಇದು ನಾವು ಅಧ್ಯಯನ ಮಾಡ್ತಕ್ಕಂಥದ್ದು 6th ಡೇ, 6ನೇ ದಿನ. ಇಲ್ಲಿನೂ ಕೂಡ ಈ ದಿನದಲ್ಲಿ ನಾವು ಹಿಂದಿನ ಪಾಠದಲ್ಲಿ ಓದಿರ್ತಕ್ಕಂಥ ಅಂಶಗಳನ್ನು ರಿಕ್ಯಾಪ್ಚುಲೇಷನ್ ಮಾಡ್ಕೋಬೇಕಾಗ್ತದೆ. ಮುಖ್ಯವಾಗಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣ ಮತ್ತು ಪರಿಣಾಮಗಳ ಅರಿವು ನಿಮಗೆ ಇರಬೇಕು. ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣ ಅಂತಕ್ಕಂಥ ತತ್ಕ್ಷಣದ ಅಂಶಗಳು, ರಾಜಕೀಯ ಕಾರಣಗಳು, ಆಡಳಿತಾತ್ಮಕ ಕಾರಣಗಳು, ಸೈನಿಕ ಕಾರಣಗಳು, ಅವುಗಳ ಬಗ್ಗೆ, ಆಮೇಲೆ ಮುಖ್ಯವಾಗಿ ಏನನ್ನಿಸ್ತದಪ್ಪ ಅಂದ್ರೆ ದಂಗೆಯ ಪರಿಣಾಮಗಳು ಮತ್ತು ದಂಗೆಯ ವಿಫಲತೆಗೆ ಕಾರಣಗಳು. ಇದು ಕೂಡ ಪಾಠ ಬಹಳಷ್ಟು ದೊಡ್ಡದಿಲ್ಲ, ಪಾಠ ಬಹಳ ಸಣ್ಣದಿದೆ, ಚಿಕ್ಕದಿದೆ. ಆದರೂ ಕೂಡ ಪ್ರಶ್ನೆಗಳು ಬಹಳ ಬರ್ತವೆ. 1857ರ ದಂಗೆಗೆ ಕಾರಣ, ದಂಗೆಯ ಪರಿಣಾಮಗಳು, ದಂಗೆಯ ವಿಫಲತೆಗೆ ಕಾರಣಗಳು. ಇವಿಷ್ಟು ಓದಿದರೆ ತಾವು ಖಂಡಿತವಾಗಿ ಈ ಪಾಠದಿಂದ ಬರ್ತಕ್ಕಂಥ 2 ಅಥವಾ 3 ಅಂಕಗಳನ್ನು ಗಳಿಸಿಕೊಳ್ತೀರಿ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಈ ಪಾಠದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮತ್ತು ತಾತ್ಯಾ ಟೋಪಿ ಅವರ ಚಿತ್ರ ಇದೆ, ಅದನ್ನು ಸ್ವಲ್ಪ ಗಮನಿಸ್ಕೊಡ್ರಿ. ಆಮೇಲೆ ಕೆಲವೊಂದಿಷ್ಟು ವರ್ಷಗಳ ಸಹಿತನೂ ಕೂಡ ಈ ಪಾಠದಲ್ಲಿ ಇದ್ದಾವೆ. ಅವುಗಳ ಬಗ್ಗೆ ಸ್ವಲ್ಪ ತಾವುಗಳು ಓದ್ಕೊಂಡಿದ್ದೆ ಆದರೆ 2 ರಿಂದ 3 ಅಂಕಗಳನ್ನು ತಾವೇನು ಮಾಡ್ತೀರಪ್ಪ ಅಂತಂದರೆ ಗಳಿಸ್ಕೊಳ್ತೀರಿ. ಇನ್ನು ಇಲ್ಲಿವರೆಗೆ ನಾವು ಸೋಷಿಯಲ್ ಸೈನ್ಸಲ್ಲಿ ಫಸ್ಟ್ ಪಾರ್ಟಲ್ಲಿ ನೋಡಿದ್ವಿ. ಇನ್ನು ಸೋಷಿಯಲ್ ಸೈನ್ಸ್ ಅಂದರೆ ಸಮಾಜ ವಿಜ್ಞಾನದ 2ನೇ ಭಾಗದಲ್ಲಿ ನಾವು ಮೊದಲ ಪಾಠಕ್ಕೆ ಹೋಗೋದಾದರೆ ಅದು ಸ್ವಾತಂತ್ರ್ಯ ಹೋರಾಟ ಅಂತ ಬರ್ತದೆ. ಸೊ ಇದು ಕೂಡ 7ನೇ ದಿನದಲ್ಲಿ ಓದ್ತಾ ಇದ್ದೀರಿ. ಈ ಪಾಠಕ್ಕೆ ನಾವು ನಿಮಗೆ ಒಂದೇ ದಿನ ಕೊಟ್ಟಿದ್ದೀವಿ. ಸೊ ಇಲ್ಲಿನೂ ಕೂಡ ನೀವೇನು ಮಾಡಬೇಕು, ಫಸ್ಟ್ ರಿವಿಷನ್ ಮಾಡ್ತೀರಿ. ಈ ಪಾಠದಲ್ಲಿ ರಾಷ್ಟ್ರೀಯತೆಯ ಉದಯಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳು, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್, ಮಂದಗಾಮಿಗಳು, ತೀವ್ರವಾದಿಗಳು, ಕ್ರಾಂತಿಕಾರಿಗಳು, ಅವರ ಹೆಸರುಗಳು ಬರೆದ್ರೆ ಸಾಕು, ಅದೇ ಇರ್ತಕ್ಕಂಥ ಇಂಪಾರ್ಟೆಂಟ್ ಇದೆ. ಸೊ ಆಮೇಲೆ ಅವರ ಸ್ವಲ್ಪ ಚಿತ್ರಗಳನ್ನು ಗುರುತಿಸ್ತಕ್ಕಂಥ ತಾವುಗಳು ಏನು ಮಾಡಬೇಕಪ್ಪ ಅಂತಂದರೆ ನೋಡ್ಕೊಳ್ಬೇಕು. ಕ್ರಾಂತಿಕಾರಿಗಳಲ್ಲಿ ಯಾರಿದ್ದಾರೆ, ಮಂದಗಾಮಿಗಳಲ್ಲಿ ಯಾರಿದ್ದಾರೆ, ತೀವ್ರವಾದಿಗಳಲ್ಲಿ ಯಾರಿದ್ದಾರೆ, ಅವರ ಬಗ್ಗೆ ಸ್ವಲ್ಪ ಪರಿಚಯ ಇದ್ದರೆ ಈ ಪಾಠದಿಂದನೂ ಕೂಡ ನೀವೇನು ಮಾಡ್ಬೋದು, ಅಂಕಗಳನ್ನು ಗಳಿಸ್ಬೋದು. ಸೊ ಹಿಂದಿನ ವರ್ಷದಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅಂತಕ್ಕಂಥ ಸ್ವಲ್ಪ ತಾವೇನು ಮಾಡಬೇಕಪ್ಪ ಅಂತಂದರೆ
ಅವಲೋಕನವನ್ನು ಸಹಿತ ಮಾಡಬೇಕು. ಕ್ವಶನ್ ಪೇಪರ್ನ ರೆಫರ್ಗಳನ್ನು ಮಾಡಬೇಕು. ಇನ್ನು 8ನೇ ಪಾಠಕ್ಕೆ ಹೋಗೋಣ. 8ನೇ ಪಾಠ ಇರ್ತಕ್ಕಂಥದ್ದು ಗಾಂಧಿ ಯುಗ ಮತ್ತು ರಾಷ್ಟ್ರೀಯ ಹೋರಾಟ. ಈ ಪಾಠಕ್ಕೆ ನಾವು ಟೋಟಲಿ ನಿಮಗೆ 2 ದಿನ ಕೊಟ್ಟಿದ್ದೀವಿ. 8ನೇ ದಿನ 9ನೇ ದಿನ ಟೋಟಲಿ 2 ಡೇಸನ್ನು ಕೊಟ್ಟಿದ್ದೀವಿ. ಸೊ ಯಾಕೆ ಕೊಟ್ಟಿದ್ದೀವಿ ಅಂದರೆ ಬಹಳ ಕಂಟೆಂಟ್ ಇದೆ ಅದು. ಮತ್ತು ಈ ಪಾಠದಲ್ಲಿನೇ 4 ಅಂಕದ ಪ್ರಶ್ನೆಗಳು ಬರ್ತವೆ. ನೋಡಿ ಯಾರ್ಯಾರು ಇದರಲ್ಲಿ: ಮಹಾತ್ಮ ಗಾಂಧೀಜಿ ಬರ್ತಾರೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಬರ್ತಾರೆ, ಸುಭಾಷ್ ಚಂದ್ರ ಬೋಸ್ ಅವರು ಬರ್ತಾರೆ, ಜವಾಹರ್ಲಾಲ್ ನೆಹರು ಅವರು ಬರ್ತಾರೆ, ಜಯಪ್ರಕಾಶ್ ನಾರಾಯಣ್ ಅವರು ಬರ್ತಾರೆ. ಇದಾದ ನಂತರ ಆಮೇಲೆ ಮತ್ತೆ ಖಿಲಾಫತ್ ಚಳುವಳಿ, ಕಾನೂನು ಭಂಗ ಚಳುವಳಿ, ದುಂಡು ಮೇಜಿನ ಸಮ್ಮೇಳನಗಳು, ಮೊಹಮ್ಮದ್ ಅಲಿ ಜಿನ್ನಾ ಅವರು, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಅಸಹಕಾರ ಚಳುವಳಿ, ಕ್ವಿಟ್ ಇಂಡಿಯಾ ಚಳುವಳಿ, ಇದೆಲ್ಲ ಇದೆ. ಅದಕ್ಕಾಗಿ ಈ 2 ದಿನಗಳಲ್ಲಿ ತಾವುಗಳು ಈ ಸರಿ ವಿಶೇಷವಾಗಿ ಏನಪ್ಪ ಅಂದರೆ ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ತಾವು ಸ್ವಲ್ಪ ನೋಡ್ಕೊಡ್ರಿ. ಯಾಕಂದರೆ ಕ್ರಾಂತಿಕಾರಿಯಾಗಿರ್ತಕ್ಕಂಥ ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಪ್ರಶ್ನೆ ತಮಗೆ ಬರ್ಬೋದು. ಈ ಪಾಠದಲ್ಲಿನೂ ಕೂಡ ಬಹಳಷ್ಟು ವಿಷಯಾಂಶ ಇದೆ ವಿದ್ಯಾರ್ಥಿಗಳಿಗೆ. ಅಸಹಕಾರ ಚಳುವಳಿಯ ಕಾರ್ಯಕ್ರಮಗಳು ಅಂತಕ್ಕಂಥ ಇದೆ. ಆಮೇಲೆ ಬಹಳಷ್ಟು ಇಸ್ವಿಗಳು ಬರ್ತವೆ, ಬಹಳ ವ್ಯಕ್ತಿಗಳ ಚಿತ್ರಗಳಿದ್ದಾವೆ. ಅವೆಲ್ಲವುಗಳ ತಮಗೇನಾಗಬೇಕಪ್ಪ ಅಂದರೆ ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥ ಅವಶ್ಯಕತೆ ಇದೆ. ಅವುಗಳನ್ನು ತಾವೇನು ಮಾಡಿ ಅಂದರೆ ಶಾರ್ಟ್ ನೋಟ್ಗಳನ್ನು ಮಾಡಲಿಕ್ಕೆ ಮರೆಯದಿರಿ. 2 ದಿನ ಇದೆ, ಚೆನ್ನಾಗಿ ಓದಿ, ಸ್ವಲ್ಪ ಓದಿ. ಆದರೆ ಇಲ್ಲಿ ನೋಡಿ ಮಹಾತ್ಮ ಗಾಂಧೀಜಿ, BR ಅಂಬೇಡ್ಕರ್, ಜವಾಹರ್ಲಾಲ್ ನೆಹರು ಆಗಿರ್ಬೋದು, ಸುಭಾಷ್ ಚಂದ್ರ ಬೋಸ್ 8 ಪಾಯಿಂಟ್ಸ್ಗಳು ಬರೆದ್ರೆ ಸಾಕು ಅವರ ಒಂದು ಸಾಧನೆಗಳು. ಭಾಳ ಬರೆದು 1-2 ಪೇಜ್ ಬರೆದು ನಮಗೆ ಅವ್ರ ಬಗ್ಗೆ ನಿದ್ರೆ ಮಾಡುವಂಥದ್ದಲ್ಲ. ಓನ್ಲಿ 8 to 10 ಪಾಯಿಂಟ್ಸ್ ಬರೆದ್ರೆ ಸಾಕು. ಅಷ್ಟು ತಾವುಗಳು ಪಾಯಿಂಟ್ ಮಾಡಿ. ಸೊ ಬೇಕಾದರೆ ವಿಡಿಯೋಗಳಿದ್ದಾವೆ, ತಾವು ವಿಡಿಯೋಗಳನ್ನು ನೋಡ್ಬೋದು. ಇನ್ನು 10ನೇ ದಿನಕ್ಕೆ ಹೋಗೋದಾದರೆ 10ನೇ ದಿನದಲ್ಲಿನೂ ಕೂಡ ಅದಕ್ಕೂ ಕೂಡ ನಾವು 1 ದಿನ ಕೊಟ್ಟಿದ್ದೀವಿ. ಅದು ಪಾಠ ಸ್ವಾತಂತ್ರ್ಯೋತ್ತರ ಭಾರತ ಅಂತಕ್ಕಂಥ ಪಾಠ. ಈ ಪಾಠದಲ್ಲಿ ಮುಖ್ಯವಾಗಿ ಸ್ವಾತಂತ್ರ್ಯದ ನಂತರದಲ್ಲಿ ಭಾರತ ಹೇಗಿದೆ ಅನ್ನೋದನ್ನು ಇದೆ. ಅಂದ್ರೆ ನಿರಾಶ್ರಿತರ ಸಮಸ್ಯೆ ಆಗಿರ್ಬೋದು, ಸರ್ಕಾರದ ರಚನೆಯ ಸಮಸ್ಯೆ ಆಗಿರ್ಬೋದು, ಸಂಸ್ಥಾನಗಳ ಪುನರ್ವಿಂಗಡಣೆ ಆಗಿರ್ಬೋದು ಮತ್ತು ರಾಜ್ಯಗಳ ಪುನರ್ವಿಂಗಡಣೆ, ಈ ಬಗ್ಗೆ ಏನದಪ್ಪ ಅಂದ್ರೆ ಈ ಪಾಠ ಇದೆ. ಭಾಳ ಈಸಿಯಾಗಿರ್ತಕ್ಕಂಥದ್ದು. ಸೊ ಇದಕ್ಕೆ ಏನು 1 ದಿನದೇನು ಅವಶ್ಯಕತೆ ಇಲ್ಲ. ಸೊ ಭಾಳಷ್ಟು ದಿನದಲ್ಲಿ ಸುಮಾರು ಒಂದು 20 ಮಿನಿಟ್ಸಲ್ಲೇ ಪಾಠವನ್ನು ತಾವುಗಳು ಓದಿ ಮುಗಿಸ್ತೀರಿ. ಭಾಳ ಸಿಂಪಲ್ ಆಗಿರ್ತಕ್ಕಂಥ ಪಾಠ ಇದೆ. ಅಲ್ಲಿನೂ ಕೂಡ ತಾವು ಓದಿದರೆ ಸೊ ಇಲ್ಲಿಯವರೆಗೆ ಒಟ್ಟು 9 ಪಾಠಗಳು 10 ದಿನಗಳನ್ನು ನಾವು ಇತಿಹಾಸ ವಿಷಯಕ್ಕೆ ಕೊಟ್ಟಿದ್ದೇವೆ. ತಮಗೆ ಗೊತ್ತಿರ್ಬೋದು, ವ್ಯಕ್ತಿ, ವರ್ಷ, ಘಟನೆಗಳನ್ನು, ಆಮೇಲೆ ಅಂಶಗಳನ್ನು, ಟ್ರಿಕ್ಸ್ಗಳನ್ನು ಮಾಡಲು ಮರೆಯದಿರಿ. ಚಿತ್ರಗಳನ್ನು ಗುರುತಿಸ್ತಕ್ಕಂಥದ್ದು ಕಲೀರಿ. ನಕ್ಷೆಯಲ್ಲಿ ಸ್ಥಳ ಗುರುತಿಸೋದನ್ನು ಕೂಡ ತಾವುಗಳು ನೆನಪಿನಲ್ಲಿ ಇಟ್ಕೊಳ್ಳೇಬೇಕು. ಅಂದ್ರೆ ಮಾತ್ರ ಇತಿಹಾಸದಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಬಹುದು. ಅಕ್ಯುರೇಟ್ ಆಗಿ ಬರೆದ್ರೆ ಮಾತ್ರ ಮಾರ್ಕ್ಸ್ ಕೊಡ್ತಾರೆ. ಬೇರೆ ಏನಾದರೂ ಬರೆದ್ರೆ ತಮಗೆ ಮಾರ್ಕ್ಸ್ಗಳನ್ನು ಕೊಡೋದಿಲ್ಲ. ಅದಕ್ಕಾಗಿ ತಾವುಗಳು ಈ ಯೋಜನೆಗಳನ್ನು ಹಾಕಿಕೊಳ್ಳಲೇಬೇಕು. ಅದಕ್ಕಾಗಿ ನಿಮಗೆ ಭಾಳಷ್ಟು ಡೀಟೇಲ್ ಆಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಇನ್ನು ವಿದ್ಯಾರ್ಥಿಗಳೇ, ಹಿಸ್ಟ್ರಿ ಆಯಿತು. ಇನ್ನು ಮುಂದೆ ನಾವು ಎಲ್ಲಿ ಹೋಗೋಣಪ್ಪ ಅಂದರೆ ರಾಜ್ಯಶಾಸ್ತ್ರಕ್ಕೆ ಹೋಗೋಣ, ಪೊಲಿಟಿಕಲ್ ಸೈನ್ಸ್ಗೆ. ಸೊ ಸ್ವಲ್ಪ ಪೊಲಿಟಿಕಲ್ ಸೈನ್ಸ್ ಅಂದರೆ ರಾಜಕೀಯನೂ ಬರುತ್ತೆ, ವಿಜ್ಞಾನನೂ ಬರುತ್ತೆ ಇಲ್ಲಿ. ಸೊ ಫಸ್ಟ್ ಆಗಿ ತಾವುಗಳು ಏನು ನೆನಪಿನಲ್ಲಿ ಇಟ್ಕೊಳ್ಬೇಕಪ್ಪ ಅಂತಂದರೆ 11ನೇ ದಿನಕ್ಕೆ ಬಂದೀವಿ. ಈ ಪಾಠಕ್ಕೂ ಕೂಡ 1 ದಿನ ಕೊಟ್ಟಿವಿ. ಅದು ಭಾರತದ ಸಮಸ್ಯೆಗಳು ಮತ್ತು ಅವುಗಳ ಪರಿಹಾರೋಪಾಯಗಳು. ಭಾರತದ ಸಮಸ್ಯೆಗಳು ಅಂದ್ರೆ ಬಹಳಷ್ಟು ಭಾರತದಲ್ಲಿ ಸಮಸ್ಯೆಗಳಿದಾವ್ರಿ. ನಿರುದ್ಯೋಗ ಇದೆ, ಭ್ರಷ್ಟಾಚಾರ ಇದೆ, ತಾರತಮ್ಯ ಇದೆ, ಕೋಮುವಾದ ಇದೆ, ಭಯೋತ್ಪಾದಕತೆ ಇದೆ, ಲಿಂಗ ಅಸಮಾನತೆ, ಜಾತಿ ಅಸಮಾನತೆ, ಪ್ರಾಂತೀಯ ಅಸಮಾನತೆ, ಇವೆಲ್ಲ ಇದ್ದಾವೆ. ಇಷ್ಟರಲ್ಲಿ ನೀವುಗಳು ಅಗದಿ ಬಹಳ ಎಕ್ಸಾಮಿನೇಷನ್ಗೆ ಬರೋದಾದರೆ ಕೋಮುವಾದ ಅಂತ ಒಂದು ಬರುತ್ತೆ. ಕೋಮುವಾದ, ಈ ಕೋಮುವಾದದ ಬಗ್ಗೆ ಓದ್ಕೊಡ್ರಿ. ಸೊ ಅದು ಇಂಪಾರ್ಟೆಂಟ್ ಇದೆ. ಈ ಪಾಠದಲ್ಲಿ ಕಾರ್ಪೊರೇಟ್ ತಂತ್ರಗಾರಿಕೆ ಮತ್ತು ಭಯೋತ್ಪಾದನೆಯನ್ನು ಓದಬೇಡಿ, ಆ ಪೋರ್ಷನ್ ಡಿಲೀಟ್ ಮಾಡಿದ್ದಾರೆ. ಸೊ ಇಲ್ಲಿನೂ ಕೂಡ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಬಿಡಿಸ್ರಿ, ರಿವಿಷನನ್ನು ಮಾಡಿದರೆ ಈ ದಿನದ ಕಾರ್ಯ ಮುಗೀತು. ಇನ್ನು 12ನೇ ದಿನಕ್ಕೆ ಹೋಗೋಣ. ಅದು ಕೂಡ ಭಾರತದ ವಿದೇಶಾಂಗ ನೀತಿಗೆ 1 ದಿನ ಕೊಟ್ಟಿವಿ. ಫಸ್ಟ್ ನಾವು ಓದುವ ಹೊತ್ತಿನಾಗ ರಿವಿಷನ್ ಮಾಡಿರಿ. ಈ ಪಾಠದಲ್ಲಿ ತಾವುಗಳು 1-2 ಪ್ರಶ್ನೆಗಳು ಇಂಪಾರ್ಟೆಂಟ್ ಇದ್ದಾವೆ. ಒಂದು, ವಿದೇಶಾಂಗ ನೀತಿಯ ಉದ್ದೇಶಗಳು ಏನು, ಆಮೇಲೆ ಪಂಚಶೀಲ ತತ್ವಗಳು ಯಾವುವು. ನೋಡಿ, ಭಾರತ 1947ರಲ್ಲಿ ಏನು ಮಾಡ್ತಪ್ಪ ಅಂತಂದರೆ ವಿದೇಶಾಂಗ ನೀತಿಯನ್ನು ಜಾರಿ ಮಾಡಿತು. ಆಮೇಲೆ 1954ರಲ್ಲಿ ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿತು. ಈ ವಿದೇಶಾಂಗ ನೀತಿಯ ಉದ್ದೇಶಗಳು ಆಮೇಲೆ ಪಂಚಶೀಲ ತತ್ವಗಳು ಯಾವುವು, ಅವು ಎರಡೂ ತಾವುಗಳು ಓದಿದ್ದೇ ಆದರೆ ಖಂಡಿತವಾಗಿ 2 ಅಂಕಗಳು ಈ ಪಾಠದಿಂದ ಬಂದೇ ಬರ್ತದೆ.
ಸೊ ಇಲ್ಲಿನೂ ಕೂಡ ನಿಮಗೆ ಒಂದು ದಿನ ಬಹಳಷ್ಟು ಆಗ್ತದೆ. ಸೊ ರಿವಿಷನ್ಗಳನ್ನು ಮಾಡಿ, ಪಾಯಿಂಟ್ಸ್ಗಳನ್ನು ಮಾಡಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ರೆಫರ್ ಮಾಡಿ. ಮುಂದೆ ಹೋಗೋಣ 13ನೇ ದಿನಕ್ಕೆ. ಇದಕ್ಕೂ ಕೂಡ ಇಲ್ಲಿ 2 ಪಾಠಗಳನ್ನು ಕೊಟ್ಟಿದ್ದೀವಿ ನಿಮಗೆ. 13ನೇ ದಿನಕ್ಕೆ 2 ಪಾಠಗಳನ್ನು ಕೊಟ್ಟಿದ್ದೀವಿ. ಅದು ಅನ್ಯ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧ ಅಂತಕ್ಕಂಥ ಒಂದು ಪಾಠ ಮತ್ತು ಜಾಗತಿಕ ಸಮಸ್ಯೆಗಳು ಮತ್ತು ಅದರಲ್ಲಿ ಭಾರತದ ಪಾತ್ರ ಅಂತಕ್ಕಂಥ ಒಂದು ಪಾಠವನ್ನು ಕೊಟ್ಟಿದ್ದೀವಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಮೊದಲ ಪಾಠ ಅನ್ಯ ರಾಷ್ಟ್ರಗಳೊಂದಿಗೆ ಭಾರತದ ಸಂಬಂಧದಲ್ಲಿ ಭಾರತದ ನೆರೆಹೊರೆಯ ದೇಶದೊಂದಿಗೆ ನಮ್ಮ ಭಾರತ ಹೇಗಿದೆ, ಭಾರತ ಚೀನಾದೊಂದಿಗೆ ಹೇಗಿದೆ, ಓಕೆ. ಆಮೇಲೆ ಪಾಕಿಸ್ತಾನದೊಂದಿಗೆ ಹೇಗಿದೆ, ರಷ್ಯಾದೊಂದಿಗೆ ಹೇಗಿದೆ, ಅಮೆರಿಕಾದೊಂದಿಗೆ ಹೇಗಿದೆ ಅಂತಕ್ಕಂಥದ್ದನ್ನು ತಾವುಗಳು ಅರಿತುಕೊಂಡ್ರೆ ಆಯಿತು. ಇನ್ನು 4ನೇ ಪಾಠ ಏನಿದೆ ಅಂತಂದರೆ ಜಾಗತಿಕ ಸಮಸ್ಯೆಗಳು ಮತ್ತು ಅದರಲ್ಲಿ ಭಾರತದ ಪಾತ್ರ. ಇಲ್ಲಿ 3 ಪಾಯಿಂಟ್ಗಳಿದ್ದು: ಮಾನವ ಹಕ್ಕುಗಳು, ಶಸ್ತ್ರಾಸ್ತ್ರ ಪೈಪೋಟಿ, ಆರ್ಥಿಕ ಅಸಮಾನತೆ. ಇಲ್ಲಿ ಶಸ್ತ್ರಾಸ್ತ್ರ ಪೈಪೋಟಿ ಮತ್ತು ಆರ್ಥಿಕ ಸಮಾನತೆಯನ್ನು ಡಿಲೀಟ್ ಮಾಡಿದ್ದಾರೆ, ಈ ವರ್ಷ ಇಲ್ಲ, ಬರೀ ಮಾನವ ಹಕ್ಕುಗಳು ಮಾತ್ರ ಇದ್ದಾವೆ. ಸೊ ಅದಕ್ಕಾಗಿ ಈ ಪಾಠದಿಂದ ಹೆಚ್ಚೇನೂ ಬರೋದಿಲ್ಲ. ಬರೀ ಮಾನವ ಹಕ್ಕುಗಳ ದಿನ ಅಂತ ಏನು ಮಾಡ್ತೀವಪ್ಪ ಅಂದರೆ ಡಿಸೆಂಬರ್ 10ಕ್ಕೆ ಆಚರಣೆ ಮಾಡ್ತೀವಿ. ಅದು 1948ರಲ್ಲಿ ಮಾನವ ಹಕ್ಕುಗಳ ಪರಿಕಲ್ಪನೆ ಆಯ್ತು ಅಂತಕ್ಕಂಥದ್ದು. 1 ಮಾರ್ಕಿಗೆ 1 ಕ್ವಶನ್ ಬರ್ತದೆ. ಅದು ಬಿಟ್ಟರೆ ಈ ಪಾಠದಲ್ಲಿ ಬಾಕಿ ಏನೂ ಇಲ್ಲ. ಇನ್ನು ಈ ರಾಜ್ಯಶಾಸ್ತ್ರದಲ್ಲಿ ಮುಂದಿನ ಒಂದು ಪಾಠಕ್ಕೆ ಹೋಗೋದಾದರೆ ಜಾಗತಿಕ ಸಂಸ್ಥೆಗಳು ಅಂತ ಬರ್ತದೆ 14ನೇ ದಿನಕ್ಕೆ. ಇದಕ್ಕೂ ಕೂಡ ನಾವು ಒಂದೇ ದಿನವನ್ನು ಕೊಟ್ಟಿದ್ದೀವಿ. ಸೊ ಜಾಗತಿಕ ಸಂಸ್ಥೆ ಅಂದರೆ ವಿಶ್ವಸಂಸ್ಥೆ, UNO ಅಂತೀವಿ. ಇಲ್ಲಿ ವಿಶ್ವಸಂಸ್ಥೆ, ಅದರ ಸ್ಥಾಪನೆ, ಅದರ ಉದ್ದೇಶಗಳು, ಅದರ ಅಂಗಸಂಸ್ಥೆಗಳು, ಅದರ ಸಾಧನೆ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಬಗ್ಗೆ ಪರಿಚಯ ಇದೆ. ಈ ಪಾಠದಿಂದ ಪ್ರಾದೇಶಿಕ ಅಸಹಕಾರ ಅಂತಕ್ಕಂಥ ಪೋರ್ಷನನ್ನು ಡಿಲೀಟ್ ಮಾಡಿದ್ದಾರೆ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ವಿಶ್ವಸಂಸ್ಥೆಯ ಉದ್ದೇಶಗಳು, ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು. ಎರಡರಲ್ಲಿ ಒಂದು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಇಂಪಾರ್ಟೆಂಟ್. ಅವುಗಳ ಬಗ್ಗೆ ಓದ್ಕೊಡ್ರಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ನೋಡ್ಕೊಡ್ರಿ, ರಿವಿಷನ್ ಮಾಡಿ, ಪಾಯಿಂಟ್ಸ್ಗಳನ್ನು ಮಾಡ್ಕೊಂಡಿದ್ದೆ ಆದರೆ ಈ ಪಾಠದಲ್ಲಿನೂ ಕೂಡ ತಾವೇನು ಮಾಡ್ಬೋದು, ಅಂಕಗಳನ್ನು ಗಳಿಸ್ಬೋದು. ಇಲ್ಲಿಯವರೆಗೆ ಪೊಲಿಟಿಕಲ್ ಸೈನ್ಸ್ಗೂ ಕೂಡ 4 ದಿನ ಆಯಿತು. ಇನ್ನು 3ನೇ ಭಾಗ ಆಗಿರ್ತಕ್ಕಂಥ ಸಮಾಜಶಾಸ್ತ್ರಕ್ಕೆ ಹೋಗೋಣ. ಈ ಸಮಾಜಶಾಸ್ತ್ರದಲ್ಲಿನೂ ಕೂಡ ಮೊದಲ ಪಾಠ ಬರ್ತದೆ ಸಾಮಾಜಿಕ ಸ್ತರ ವಿನ್ಯಾಸ. ಅದಕ್ಕೂ ಕೂಡ ಒಂದೇ ದಿನ ಕೊಟ್ಟಿದ್ದೀವಿ. ಈ ಪಾಠದಲ್ಲಿ ಸಾಮಾಜಿಕ ಸ್ತರ ವಿನ್ಯಾಸ ಮತ್ತು ಸಾಮಾಜಿಕ ಸ್ತರ ವಿನ್ಯಾಸದ ಲಕ್ಷಣಗಳು ಮತ್ತು ರೂಪಗಳು, ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಡ್ರಿ. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು. ಅದು ಪ್ರತಿ ಸರಿ ಕ್ವಶನ್ ಕೇಳ್ತಾರೆ 3 ಅಂಕಕ್ಕೆ. ಅದನ್ನು ನೋಡಿಕೊಂಡ್ರೆ ಈ ಪಾಠನೂ ಕೂಡ ಆಯಿತು. ಮತ್ತೆ ರಿವಿಷನ್ ಮಾಡಬೇಕು, ಪಾಯಿಂಟ್ಸ್ಗಳನ್ನು ಮಾಡಬೇಕು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಬೇಕು. 16ನೇ ದಿನಕ್ಕೆ ಹೋಗೋಣ. ಇದಕ್ಕೂ ಕೂಡ ಒಂದು ದಿನ ಕೊಟ್ಟಿದ್ದೀವಿ. ಇಲ್ಲಿ ದುಡಿಮೆ ಅಂತಕ್ಕಂಥ ಪಾಠವನ್ನು ಓದಬೇಕಾಗಿದೆ. ಓದುವಾಗ ರಿವಿಷನ್ ಮಾಡ್ತೀರಿ, ದುಡಿಮೆಯ ಅರ್ಥವನ್ನು ತಿಳ್ಕೊತೀರಿ. ಸಂಘಟಿತ ವಲಯ ಮತ್ತು ಅಸಂಘಟಿತ ವಲಯ ಅಂತ ಎರಡನ್ನೇ ಇಟ್ಟಿದ್ದಾರೆ. ಇಲ್ಲಿ ಸಂಭಾವನೆ ಸಹಿತ ಮತ್ತು ಸಂಭಾವನೆ ರಹಿತ ದುಡಿಮೆ ಅನ್ನೋದನ್ನು ಡಿಲೀಟ್ ಮಾಡಿದ್ದಾರೆ. ಇಲ್ಲಿ ಸಂಘಟಿತ ವಲಯ ಮತ್ತು ಅಸಂಘಟಿತ ವಲಯಗಳು ಯಾವ್ಯಾವ ಬರ್ತವೆ ಅನ್ನೋದನ್ನು ತಾವುಗಳು ಸ್ವಲ್ಪ ನೋಡ್ಕೊಳ್ಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಹೇಳ್ತೀನಿ. ಸಂಘಟಿತ ದುಡಿಮೆಗಾರರು ಎದುರಿಸ್ತಕ್ಕಂಥ ಸವಾಲುಗಳು ಏನು? ನೆನಪಿಟ್ಕೊಡ್ರಿ. ಅಸಂಘಟಿತ ದುಡಿಮೆಗಾರರು ಎದುರಿಸ್ತಕ್ಕಂಥ ಸವಾಲುಗಳು ಏನು ಅಂತಕ್ಕಂಥ ಪ್ರಶ್ನೆ ಬಹಳ ಇಂಪಾರ್ಟೆಂಟ್ ಇದೆ ಈ ಪಾಠದಲ್ಲಿ. ಇಲ್ಲಿನೂ ಕೂಡ ರಿವಿಷನ್ ಮಾಡಿ, ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ನೋಟ್ಗಳನ್ನು ಮಾಡಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದರೆ 16th ಡೇಸ್ದು ಕೂಡ ನಿಮ್ಮದು ಸ್ಟಡಿ ಕಂಪ್ಲೀಟ್ ಆಯಿತು. ಇನ್ನು 17ನೇ ದಿನಕ್ಕೆ ಹೋಗೋಣ. ಆ ಪಾಠ ಇರ್ತಕ್ಕಂಥದ್ದು ಒಂದೇ ದಿನ ಇದೆ. ಸಾಮಾಜಿಕ ಚಳುವಳಿಗಳು ಅಂತ ಪಾಠವನ್ನು ಕೊಟ್ಟಿದ್ದೀವಿ. ಈ ಸಾಮಾಜಿಕ ಚಳುವಳಿಗಳಲ್ಲಿ ಮುಖ್ಯವಾಗಿ ನೀವುಗಳು ಓದ್ತಕ್ಕಂಥ ಕಲಿಕಾಂಶಗಳು ಏನಪ್ಪ ಅಂತಂದರೆ, ಇಲ್ಲಿ ಸಾಮಾಜಿಕ ಚಳುವಳಿಯ ಅರ್ಥ, ಸ್ವರೂಪ, ಉಗಮ ಮತ್ತು ವಿಕಾಸ, ಪರಿಸರ ಚಳುವಳಿಗಳು, ಮಹಿಳಾ ಚಳುವಳಿಗಳು, ಮದ್ಯಪಾನ ನಿಷೇಧದ ಚಳುವಳಿಗಳು, ರೈತ ಚಳುವಳಿಗಳು, ಕಾರ್ಮಿಕ ಚಳುವಳಿಗಳು ಅಂತ ಬರ್ತವೆ. ಆದರೆ ಇಲ್ಲಿ ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನರ್ಮದಾ ಬಚಾವೋ ಆಂದೋಲನ, ಚಿಪ್ಕೋ ಚಳುವಳಿ, ಕರ್ನಾಟಕದ ಅಪ್ಪಿಕೋ ಚಳುವಳಿ. ಈ ಪರಿಸರ ಚಳುವಳಿಗಳ ಬಗ್ಗೆನೇ ಹೆಚ್ಚಾನೆಚ್ಚು ಪ್ರಶ್ನೆಗಳನ್ನು ಕೇಳಿದ್ದಾರೆ ಪ್ರತಿ ಸರಿ ಪರೀಕ್ಷೆಯಲ್ಲಿ. ಅವುಗಳ ಬಗ್ಗೆ ನಮಗೆ ಸ್ವಲ್ಪ ಅರಿವು ಇರಲಿ. 1 ಅಥವಾ 2 ಅಂಕಕ್ಕಷ್ಟೇ ಕೇಳ್ತಾರೆ, ಅದು ಬಿಟ್ಟು ಹೆಚ್ಚಿಗೆ ಕೇಳಲ್ಲ. ತಾವುಗಳು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ರೆಫರ್ ಮಾಡಿದ್ರೆ ಇದು ಕೂಡ ಸ್ಟಡಿ ಆಯಿತು. 18ನೇ ದಿನಕ್ಕೆ ಹೋಗೋಣ. ಅಲ್ಲಿ ಕೂಡ ಒಂದು ದಿನ ಕೊಟ್ಟಿದ್ದೀವಿ. ಸಾಮಾಜಿಕ ಸಮಸ್ಯೆಗಳಂತಕ್ಕಂಥ ಪಾಠ. ಹೆಸರೇ ಸೂಚಿಸಿದಾಗೆ ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳು, ಅದು ಬಾಲಕಾರ್ಮಿಕತೆ, ಹೆಣ್ಣು ಭ್ರೂಣ ಹತ್ಯೆ, ಲಿಂಗ ತಾರತಮ್ಯ, ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ,
ಹಸಿವು, ಅಪೌಷ್ಟಿಕತೆ, ಬಾಲ್ಯ ವಿವಾಹ ತಡೆಗಟ್ಟಲಿಕ್ಕೆ ಇರತಕ್ಕಂಥ ಕ್ರಮಗಳು. ಇಲ್ಲಿ ಮುಖ್ಯವಾಗಿ ತಾವೇನು ಮಾಡಬೇಕಪ್ಪ ಅಂತಂದರೆ ಈ ಪ್ರೋಕ್ಸೋ ಕಾಯ್ದೆಯ ಪ್ರಮುಖ ಅಂಶಗಳ ಬಗ್ಗೆ ಸ್ವಲ್ಪ ನೆನಪಿನಲ್ಲಿ ಇಟ್ಕೊಳ್ರಿ. ಆಮೇಲೆ ಮಕ್ಕಳ ದುಡಿಮೆ ಬಗ್ಗೆ ಸ್ವಲ್ಪ ತಾವುಗಳು ನೆನಪಿನಲ್ಲಿ ಇಟ್ಕೊಂಡ್ರೆ ಈ ಪಾಠದಲ್ಲಿ ಕೂಡ ತಾವು ಏನು ಮಾಡ್ಬೋದು, 2 ಅಥವಾ 3 ಅಂಕಕ್ಕೆ ಬರ್ತಕ್ಕಂಥ ಅಂಕಗಳನ್ನು ಆರಾಮಾಗಿ ಗಳಿಸ್ಕೊಳ್ಬೋದು. ಭಾಳ ಆಮೇಲೆ ಮಕ್ಕಳ ಸಾಗಾಣಿಕೆಗೆ ಒಂದು ತಡೆಗಟ್ಟಲಿಕ್ಕೆ ಪರಿಹಾರ ಕ್ರಮಗಳ ಸಹಿತ ಇದ್ದಾವೆ, ಅವುಗಳನ್ನು ಸಹಿತ ನೋಡ್ಕೊಡ್ರಿ. ಇಷ್ಟಾದರೆ ಇಲ್ಲಿನೂ ಕೂಡ ನಾವೇನು ಮಾಡೀವಿ, ಸಮಾಜಶಾಸ್ತ್ರದಲ್ಲಿ ಈ 4 ಪಾಠಗಳಿಗೆ 4 ದಿನ ಕೊಟ್ಟಿವಿ. ಇನ್ನು ಭೂಗೋಳಕ್ಕೆ ಹೋಗೋಣ. 19ನೇ ದಿನದಲ್ಲಿ ಮೊದಲ ದಿನ 19ನೇ ದಿನ ಇದಕ್ಕೂ ಕೂಡ ಒಂದೇ ದಿನ ಕೊಟ್ಟಿದ್ದೀವಿ, ಭಾರತದ ಮೇಲ್ಮೈ ಲಕ್ಷಣಗಳು ಅಂತಕ್ಕಂಥ ಪಾಠ. ಈ ಭಾರತದ ಮೇಲ್ಮೈ ಲಕ್ಷಣಗಳಲ್ಲಿ ತಾವುಗಳು ಭಾರತದ ಪ್ರಾಕೃತಿಕ ವಿಭಾಗಗಳ ಬಗ್ಗೆ ನೆನಪಿನಲ್ಲಿ ಇಟ್ಕೊಳ್ಬೇಕು. ಆಮೇಲೆ ಪ್ರಾಕೃತಿಕ ವಿಭಾಗಗಳ ಪ್ರಾಮುಖ್ಯತೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಆಮೇಲೆ ಈ ಪಾಠದಲ್ಲಿ ಒಂದು ನಕ್ಷೆ ಇದೆ ನೋಡಿ, ಪುಟ ಸಂಖ್ಯೆ 90, ಪುಟ ಸಂಖ್ಯೆ 91ರಲ್ಲಿ, ಆಮೇಲೆ ಪುಟ ಸಂಖ್ಯೆ 92 ಮತ್ತು 93ರಲ್ಲಿ ನದಿಗಳಿದ್ದಾವೆ, ಸ್ಥಳಗಳಿದ್ದಾವೆ, ಪ್ರಾಕೃತಿಕ ವಿಭಾಗಗಳ ಗುರುತನ್ನ ಮಾಡಿದ್ದಾರೆ. 95ರಲ್ಲಿ ಅವೆಲ್ಲವುಗಳ ಬಗ್ಗೆ ನೀವು ನಕ್ಷೆಯಲ್ಲಿ ಗುರುತು ಮಾಡ್ತಿರೋದನ್ನ ಕಲಿಬೇಕು. ಆಮೇಲೆ 20ನೇ ದಿನಕ್ಕೆ ಹೋಗೋಣ. ಭಾರತದ ವಾಯುಗುಣ. ಈ ಭಾರತದ ವಾಯುಗುಣದಲ್ಲಿ ಮುಖ್ಯವಾಗಿ ವಾಯುಗುಣ ನಿರ್ಧರಿಸ್ತಕ್ಕಂಥ ಅಂಶಗಳು ಭಾರತದಲ್ಲಿರ್ತಕ್ಕಂಥ 4 ಋತುಕಾಲಗಳ ಬಗ್ಗೆ ಪರಿಚಯ ಇರಬೇಕು. ಈ ಪಾಠದಲ್ಲ ಬಹಳಷ್ಟು ರೀತಿಯಾಗಿರ್ತಕ್ಕಂಥದ್ದೆಲ್ಲ 4 ಋತುಕಾಲಗಳು, ಆಮೇಲೆ ಋತುಕಾಲದಲ್ಲಿ ಬೆಳೀತಕ್ಕಂಥ ಬೆಳೆಗಳು, ಇಷ್ಟೇ ಬೆಳೆದ್ರೆ ಸಾಕು. ಇನ್ನು 21ನೇ ದಿನಕ್ಕೆ ಹೋಗೋಣ. ಇಲ್ಲಿನೂ ಕೂಡ ಭಾರತದ ಮಣ್ಣುಗಳು ಅಂತಕ್ಕಂಥ ಒಂದು ಪಾಠ ಇದೆ. ಇಲ್ಲಿ ಮಣ್ಣಿನ ವಿಧಗಳು, ಮಣ್ಣಿನ ಪ್ರಾಮುಖ್ಯತೆ, ಮಣ್ಣಿನ ಸವೆತ, ಮಣ್ಣಿನ ಸಂರಕ್ಷಣೆ 4 ಪಾಯಿಂಟ್ ಇದ್ದಾವೆ, ಬಹಳ ಏನೂ ಇಲ್ಲ. ಮಣ್ಣಿನ ವಿಧಗಳು, ಮಣ್ಣಿನ ಪ್ರಾಮುಖ್ಯತೆ, ಮಣ್ಣಿನ ಸವೆತ, ಮಣ್ಣಿನ ಸಂರಕ್ಷಣೆ ಅಷ್ಟು ಓದಿದರೆ ಈ ಪಾಠದಲ್ಲಿನೂ ಕೂಡ ತಾವು ಇಂಪಾರ್ಟೆಂಟ್ ಆಗಿರತಕ್ಕಂಥ ಎಲ್ಲ ಅಂಕಗಳನ್ನು ಗಳಿಸ್ಬೋದು. ಇನ್ನು 22ನೇ ದಿನಕ್ಕೆ ಹೋಗೋಣ. ಭಾರತದ ಅರಣ್ಯ ಸಂಪತ್ತು. ಇಲ್ಲಿ ಅರಣ್ಯದ ಪ್ರಾಮುಖ್ಯತೆ, ಭಾರತದಲ್ಲಿರ್ತಕ್ಕಂಥ 6 ಪ್ರಮುಖವಾಗಿರ್ತಕ್ಕಂಥ ಅರಣ್ಯದ ವಿಧಗಳು, ಆಮೇಲೆ ಇಲ್ಲಿ ನಕ್ಷೆಯಲ್ಲಿ ಕೆಲವೊಂದಿಷ್ಟು ಸ್ಥಳಗಳನ್ನು ಗುರುತಿಸೋದಿದೆ, ಅರಣ್ಯಗಳನ್ನು ಗುರುತಿಸೋದಿದೆ. ಪೇಜ್ ನಂಬರ್ 106ಅಲ್ಲಿದೆ ಮ್ಯಾಪು, ಅದನ್ನು ನೋಡಿಕೊಂಡ್ರೆ ಅರಣ್ಯ ಸಂಪತ್ತು ಮುಗೀತು. ಇನ್ನು 23ನೇ ದಿನಕ್ಕೆ ಹೋಗೋಣ. ಭಾರತದ ಜಲಸಂಪನ್ಮೂಲಗಳು. ನೋಡಿ ಇಲ್ಲಿ ನದಿಗಳ ಪ್ರಾಮುಖ್ಯತೆ ಇದೆ. ದಕ್ಷಿಣ ಭಾರತದ ಮತ್ತು ಉತ್ತರ ಭಾರತದ ನದಿಗಳಿದ್ದಾವೆ. ನೀರಾವರಿ ಮತ್ತು ನೀರಾವರಿ ವಿಧಗಳು, ವಿವಿಧೋದ್ದೇಶ ನದಿ ಯೋಜನೆಯ ಉದ್ದೇಶಗಳು. ಆಮೇಲೆ ಇಲ್ಲಿ ಕೂಡ ಪೇಜ್ ನಂಬರ್ 111ರಲ್ಲಿ ಒಂದು ಮ್ಯಾಪ್ ಇದೆ. ಆ ಮ್ಯಾಪ್ದಲ್ಲಿ ನದಿಗಳನ್ನು ಗುರುತಿಸೋದನ್ನು ಕೊಟ್ಟಿದ್ದಾರೆ. ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ, ಅವುಗಳು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಪ್ರವಾಹ ನಿಯಂತ್ರಣ, ಮೀನುಗಾರಿಕೆ, ಮನೋರಂಜನೆ, ಜಲವಿದ್ಯುತ್ ಶಕ್ತಿ ಇವೇ ಇದ್ದಾವೆ, ಎಲ್ಲದಕ್ಕೂ ಇವೇ ಬರೀತಕ್ಕಂಥದ್ದು. ಅದನ್ನು ನೋಡಿಕೊಂಡ್ರೆ ಈ ಪಾಠನೂ ಕೂಡ ಮುಗೀತು. 24ನೇ ದಿನಕ್ಕೆ ಹೋಗೋಣ. ಸಾರಿಗೆ ಮತ್ತು ಸಂಪರ್ಕ ಪಾಠದಲ್ಲಿ ಇಲ್ಲಿ ಈ ಸಾರಿಗೆ ಮತ್ತು ಸಂಪರ್ಕ ಪಾಠದಲ್ಲಿ ಮುಖ್ಯವಾಗಿ ನೀವುಗಳು ಏನು ಗಮನದಲ್ಲಿ ಇಟ್ಕೋಬೇಕಪ್ಪ ಅಂತಂದರೆ, ವಿಶೇಷವಾಗಿ ಸಾರಿಗೆಯ ಪ್ರಕಾರಗಳು, ಸಾರಿಗೆಯ ಒಂದು ಪ್ರಾಮುಖ್ಯತೆ, ಸಂಪರ್ಕ ಮಾಧ್ಯಮದ ಪ್ರಾಮುಖ್ಯತೆಗಳ ಬಗ್ಗೆ ತಮಗೆ ಅರಿವು ಇರಬೇಕು. ಈ ಪಾಠದಲ್ಲಿ ಮುಖ್ಯವಾಗಿ ನಿಮಗೆ ಅವೇ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಸಾರಿಗೆಯ ಪ್ರಾಮುಖ್ಯತೆ ಮತ್ತು ಸಮೂಹ ಸಂವಹನದ ಪ್ರಾಮುಖ್ಯತೆ. ಆಮೇಲೆ ಇಲ್ಲಿ ಪೇಜ್ ನಂಬರ್ 93ರಲ್ಲಿ ಕೆಲವೊಂದಿಷ್ಟು ವಿಮಾನ ನಿಲ್ದಾಣಗಳ ಗುರುತುಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ನೋಡ್ಕೊಡ್ರಿ. ಅದು ಕೂಡ ಸ್ಥಳ ಗುರುತಿಸದಲ್ಲಿ ಕೇಳ್ತಾರೆ. 25ನೇ ದಿನಕ್ಕೆ ಹೋಗೋಣ. ಭಾರತದ ಕೈಗಾರಿಕೆಗಳು. ಇಲ್ಲಿ ಕೈಗಾರಿಕೆಗಳ ಪ್ರಾಮುಖ್ಯತೆ, ಕೈಗಾರಿಕೆಗಳ ಪ್ರದೇಶಗಳಿದ್ದಾವೆ. ಪೇಜ್ ನಂಬರ್ 99ನಲ್ಲಿ ಭಾರತದ ನಕ್ಷೆಯಲ್ಲಿ ಕೈಗಾರಿಕೆಗಳನ್ನು ಗುರುತಿಸಿದ್ದಾರೆ, ಅದನ್ನು ಸ್ವಲ್ಪ ನೋಡ್ಕೊಡ್ರಿ. ವಿವಿಧ ಪ್ರದೇಶದಲ್ಲಿ ಕೈಗಾರಿಕೆಗಳ ಹಂಚಿಕೆ ಇದೆ, ಜ್ಞಾನಾಧಾರಿತ ಕೈಗಾರಿಕೆಗಳು ಯಾವುವು ಮತ್ತು ಅದರ ಪ್ರಾಮುಖ್ಯತೆಯನ್ನು ನೋಡ್ಕೊಡ್ರಿ, ಅದು ಇಂಪಾರ್ಟೆಂಟ್. ಇಲ್ಲಿನೂ ಕೂಡ ರಿವಿಷನ್ ಮಾಡಬೇಕು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಬೇಕು, ಮ್ಯಾಪನ್ನು ಪ್ರಾಕ್ಟೀಸ್ ಮಾಡಬೇಕು. 26ನೇ ದಿನಕ್ಕೆ ಹೋಗೋದಾದರೆ 11ನೇ ಪಾಠ ನೈಸರ್ಗಿಕ ವಿಪತ್ತುಗಳು. ಎಲ್ಲದಕ್ಕೂ ಸೇಮ್ ಕಾರಣ ಪರಿಣಾಮಗಳಿದ್ದಾವೆ. ಆವರ್ತ ಮಾರುತ, ಪ್ರವಾಹ, ಭೂಕುಸಿತ, ಕಡಲ ಕೊರೆತ, ಭೂಕಂಪ. ನಾನು ವಿಡಿಯೋ ಹಾಕಿದ್ದೀನಿ ನೋಡಿ, ಅಲ್ಲಿ ತುಂಬ ಸರಳವಾಗಿರ್ತಕ್ಕಂಥದ್ದಿದೆ. ಅಲ್ಲಿ ಏನೂ ಬಹಳಷ್ಟು ಕಠಿಣತೆ ಅಂತಕ್ಕಂಥದ್ದು ಇಲ್ಲೇ ಇಲ್ಲ. ಆರಾಮಾಗಿ 2ರಿಂದ 3 ಅಂಕಗಳನ್ನು ತಾವು ಈ ಪಾಠದಿಂದ ಗಳಿಸ್ಕೊಳ್ಬೋದು. ಆಮೇಲೆ ಪೇಜ್ ನಂಬರ್ 108ಅಲ್ಲಿ 108ರಲ್ಲಿ ಕೆಲವೊಂದಿಷ್ಟು ಸ್ಥಳಗಳಿದ್ದಾವೆ, ಅವುಗಳ ಭೂಕಂಪ ವಲಯದ ಸ್ಥಳಗಳನ್ನು ಸ್ವಲ್ಪ ನೋಡ್ಕೊಡ್ರಿ. ಇನ್ನು ಅರ್ಥಶಾಸ್ತ್ರಕ್ಕೆ 2 ಪಾಠನ 2 ದಿನ ಕೊಟ್ಟಿದ್ದೀವಿ. ಒಂದು ಅಭಿವೃದ್ಧಿ, ಇನ್ನೊಂದು ಗ್ರಾಮೀಣ ಅಭಿವೃದ್ಧಿ. ಈ ಅಭಿವೃದ್ಧಿ ಪಾಠದಲ್ಲಿ ಮುಖ್ಯವಾಗಿ ನೀವುಗಳು HDI ಮಾನವ ಅಭಿವೃದ್ಧಿ ಸೂಚ್ಯಂಕದ ಬಗ್ಗೆ ತಿಳ್ಕೋಬೇಕು. ಅಭಿವೃದ್ಧಿ ಮತ್ತು ಅನಭಿವೃದ್ಧಿಯ ಅರ್ಥ ವ್ಯಾಖ್ಯೆಗಳನ್ನು ತಿಳ್ಕೊಂಡ್ರೆ ಸಾಕು. ಇನ್ನು ಗ್ರಾಮೀಣ ಅಭಿವೃದ್ಧಿ ಪಾಠದಲ್ಲಿ ಮುಖ್ಯವಾಗಿ ಗ್ರಾಮೀಣ ಅಭಿವೃದ್ಧಿ ಅಂದರೆ ಏನು,
ಈ ಗ್ರಾಮೀಣ ಅಭಿವೃದ್ಧಿಯಲ್ಲಿ ವಿಶೇಷವಾಗಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರವನ್ನು ಅರಿತುಕೊಂಡ್ರೆ ಈ ಪಾಠನೂ ಕೂಡ ಕ್ಲಿಯರ್ ಆಯಿತು. ಇದು 2 ದಿನ, 27ನೇ ದಿನಕ್ಕೆ ಅಭಿವೃದ್ಧಿ ಪಾಠ, 28ನೇ ದಿನಕ್ಕೆ ಗ್ರಾಮೀಣ ಅಭಿವೃದ್ಧಿ ಪಾಠ. ವ್ಯವಹಾರ ಅಧ್ಯಯನಕ್ಕೆ ಹೋಗೋಣ. ಬಿಸ್ನೆಸ್ ಸ್ಟಡಿ ಇಲ್ಲಿ 2 ದಿನಕ್ಕೆ 2 ಪಾಠಗಳನ್ನು ಕೊಟ್ಟಿದ್ದೀವಿ. 29ನೇ ದಿನಕ್ಕೆ ಬ್ಯಾಂಕಿನ ವ್ಯವಹಾರಗಳಿದೆ, 30ನೇ ದಿನಕ್ಕೆ ಗ್ರಾಹಕರ ಶಿಕ್ಷಣ ಇದೆ. ಇಲ್ಲಿ ಬ್ಯಾಂಕಿನ ಕಾರ್ಯಗಳು, ಬ್ಯಾಂಕಿನ ಸೇವೆಗಳು, ಬ್ಯಾಂಕ್ ಖಾತೆ ತೆಗಿತಕ್ಕಂಥ ಅನುಕೂಲಗಳು, ಬ್ಯಾಂಕ್ ಖಾತೆಯ ವಿಧಗಳು ಓದಿದರೆ ಸಾಕು. ಗ್ರಾಹಕರ ಶಿಕ್ಷಣದಲ್ಲಿನೂ ಕೂಡ ಅದೇ ಇದೆ. ಗ್ರಾಹಕರ ಶಿಕ್ಷಣ, ಅದರ ಉದ್ದೇಶಗಳು, ಗ್ರಾಹಕರ ಶಿಕ್ಷಣದ ಜಾಗೃತಿ ಬಗ್ಗೆ ಓದಿದರೆ ಸಾಕು. ಅಲ್ಲಿ ಪಾಯಿಂಟ್ಗಳನ್ನು ಮಾಡ್ಕೊಡ್ರಿ. ಬಹಳ ಏನೂ ತಲೆ ಕೆಡಿಸ್ಕೊಳ್ಳುವಂಥದ್ದಲ್ಲ. ಇಂಪಾರ್ಟೆಂಟ್ ಇರ್ತಕ್ಕಂಥ ಕ್ವಶನ್ಸ್ ಇದ್ದಾವೆ. ತುಂಬ ಚೆನ್ನಾಗಿರ್ತಕ್ಕಂಥ ಈಸಿಯಾಗಿರ್ತಕ್ಕಂಥ ಕ್ವಶನ್ಸ್ ಬರ್ತವೆ. ಅವುಗಳ ಒಂದಷ್ಟು ಅರಿತುಕೊಂಡ್ರೆ ಸಾಕು. ಸೊ ಇಲ್ಲಿಯವರೆಗೆ ನಾವು ಈ 30 ದಿನಗಳಲ್ಲಿ 30 ಪಾಠಗಳನ್ನು ನೋಡ್ಕೊಂಡಿವಿ. ಕೆಲವೊಂದಿಷ್ಟು ಮಾತುಗಳು. ಇದಾದ ನಂತರ ಕನಿಷ್ಠ 2 ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ರಿ. ನೀವು ಪಾಕೆಟ್ ನೋಟ್ಸ್ ಮಾಡಿರೋದನ್ನು ಪ್ರತಿದಿನವೂ ಕೂಡ ಒಂದ್ಸರಿ ನೋಡ್ಕೊಡ್ರಿ. ಇದು ನನಗೆ ಭಾಳಷ್ಟು ಸೂಕ್ತ ಅನಿಸಿದೆ. ಅದಕ್ಕಾಗಿ ನಾನು ನಿಮಗೆ ಇಲ್ಲಿ ಗೈಡನ್ನು ಮಾಡಲಿಕ್ಕೆ ಟೈಮ್ ಟೇಬಲನ್ನು ಇಟ್ಟಿದ್ದೀನಿ. ಈ ಟೈಮ್ ಟೇಬಲನ್ನು ನಿಮ್ಮ ಅವಶ್ಯಕತೆ ತಕ್ಕಂತೆ ನೀವುಗಳು ಬದಲಾವಣೆಯನ್ನು ಮಾಡ್ಕೊಳ್ಬೋದು. ನೀವು ಚೆನ್ನಾಗಿ ಓದಿ ಉತ್ತಮ ಮಾರ್ಕ್ಸ್ಗಳನ್ನು ಗಳಿಸಬೇಕನ್ನೋದೇ ನನ್ನದೊಂದು ಆಸೆ. ಈ ಒಂದು ಟೈಮ್ ಟೇಬಲ್ಗೆ, ಈ ಒಂದು ವಿಡಿಯೋಗೆ ನಿಮ್ಮ ಸಲಹೆಗಳಿಗೆ, ಸಜೆಷನ್ಸ್ಗಳಿಗೆ, ಕಮೆಂಟ್ಸ್ಗಳಿಗೆ ತೆರೆದ ಹೃದಯದಿಂದ ಸ್ವಾಗತವನ್ನು ಮಾಡ್ತೀನಿ. ನೀವು ಒಳ್ಳೆಯ ಅಂಕಗಳನ್ನು ಗಳಿಸಬೇಕು. ಈ ಸಮಯದಲ್ಲಿ ಜ್ಞಾನಾರ್ಜನೆಯನ್ನು ಹೊಂದಬೇಕು. 30 ದಿನಗಳಲ್ಲಿ 30 ಪಾಠಗಳು ಹೇಗೆ ಓದಬೇಕು, ಪಾಠದ ವಿಷಯಾಂಶಗಳನ್ನು ಎಳೆಯಾಗಿ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇನ್ನು ಅದನ್ನು ಚೆನ್ನಾಗಿ ವಿಡಿಯೋವನ್ನು ನೋಡಿ ಆ ಥರಕ್ಕೆ ತಕ್ಕಂತೆ ತಾವುಗಳನ್ನು ಫಾಲೋ ಮಾಡೋದು, ನೀವು ಡೆಡಿಕೇಶನನ್ನು ಮಾಡಬೇಕು. ನೀವು ಕಠಿಣ ಪರಿಶ್ರಮವನ್ನು ಹಾಕಿದರೆ ಮಾತ್ರ ಸಾಧನೆಯಲ್ಲಿ ಯಶಸ್ಸು ಸಿಗ್ತದೆ. ನಿಮ್ಮ ಪರಿಶ್ರಮ ಇರದೇ ಇದ್ದರೆ ಯಶಸ್ಸು ಸಿಗೋದಿಲ್ಲ. ಖಂಡಿತ ಪರಿಶ್ರಮ ಮಾಡ್ತಾ ಇರಿ, ಗುರಿ ಇರಿ. ಖಂಡಿತವಾಗಿ ನಿಮ್ಮ ಭವಿಷ್ಯ ಬೆಳಗಲಿ ಅಂತ ಹೇಳ್ತಾ ಸೊ ವಿಡಿಯೋವನ್ನು ಮುಗಿಸೋಣ. ಬಹಳಷ್ಟು ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಮಾಡಲು ಮರೆಯದಿರಿ.